ಸಾಧು ಸಮಾಧಿ ಭಾವನೆ. ಸಮ್ಯಕ್ ದರ್ಶನದ ಉತ್ಪತ್ತಿ ಆಗದೆ ಸಮಾಧಿಯಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ವಿಷಯ ಮೊದಲು ಗೊತ್ತಿರಬೇಕು. ಸಮ್ಯಕ್ ದರ್ಶನವೂ ಬೇಕು, ಸಮಾಧಿಗಾಗಿ ಚಾರಿತ್ರವೂ ಬೇಕು, ಸಂಯಮವೂ ಬೇಕು. ಸಲ್ಲೇಖನ ಮರಣ ವಿಧಿ ಯಾರಿಗೆ ಬೇಕು ಅಂತಂದ್ರೆ, ತಮ್ಮ ಬದುಕಿನಲ್ಲಿ ಯಾರು ಸಂಯಮವನ್ನು ಪಾಲಿಸಿದ್ದಾರೆ, ಅದನ್ನು ಭಾವ ಸಂಯಮದ ಜೊತೆಗೆ ದ್ರವ್ಯ ಸಂಯಮವನ್ನು ಪಾಲಿಸಿದ್ದಾರೆ, ಅವರಿಗೆ ಕೊನೆಯಲ್ಲಿ ಸಲ್ಲೇಖನ ಮರಣ ಬೇಕು, ಸಮಾಧಿ ಮರಣ ಬೇಕು. ಅಂದರೆ ಯಾರಿಗೆ ಬೇಕು? ಮುನಿಗಳಿಗೆ ಬೇಕು. ಮತ್ತು 5ನೇ ಗುಣಸ್ಥಾನವರ್ತಿ ಶ್ರಾವಕರಿಗೆ ಬೇಕು. ದೇಶ ಸಂಯಮಿ ಶ್ರಾವಕರಿಗೂ ಕೂಡ ಸಮಾಧಿ ಮರಣ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ವಿಧಾನ ರತ್ನಕರಂಡಕ ಶ್ರಾವಕಾಚಾರ ಗ್ರಂಥದಲ್ಲಿ ಇದೆ. ಅವಿರತ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನವರ್ತಿ ಶ್ರಾವಕರಿಗೆ ಸಮಾಧಿ ಮರಣ ಬೇಕು ಅನ್ನುವಂಥದ್ದೇನೂ ಇಲ್ಲ. ಸಲ್ಲೇಖನ ಮರಣ ಇಬ್ಬರಿಗಿದೆ. ಪ್ರತಿಮಾಧಾರಿ ಶ್ರಾವಕರಿಗೆ ಮತ್ತು ಸಂಯಮಿ ಮುನಿಗಳಿಗೆ. 6ನೇ ಗುಣಸ್ಥಾನವರ್ತಿ ಸಂಯಮಿ ಮುನಿಗಳು ಸಮಾಧಿ ಮರಣವನ್ನು ಸಾಧಿಸಿಕೊಳ್ಳಬೇಕು. ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ ಸಲ್ಲೇಖನ ಮರಣ ಯಾಕೆ ಇಲ್ಲ? ಯಾಕೆ ಇಲ್ಲ ಅಂತಂದ್ರೆ, ಜೀವನ ಇಡೀ ಯಾವುದಾದ್ರೂ ಒಂದು ಸಂಯಮವನ್ನು ಪಾಲನೆ ಮಾಡಬೇಕಲ್ಲ, ಅದು ಆಗಿಲ್ಲ. ಸಂಯಮವನ್ನು ಸಾಧಿಸಿ ಕೊನೆಯಲ್ಲಿ ನಾನು ಎಲ್ಲವನ್ನೇ ತ್ಯಾಗ ಮಾಡಬೇಕು ಅನ್ನತಕ್ಕಂತಹ ಭಾವನೆಯಿಂದ ಸಮಾಧಿ ಮರಣವನ್ನು ಮಾಡಿಕೊಳ್ತಕ್ಕಂತಹ ಕ್ರಮ ಇದೆ, ಪದ್ಧತಿ ಇದೆ, ಒಂದು ವಿಧಿವಿಧಾನ ಇದೆ. ತ್ಯಾಗದ ಅಭ್ಯಾಸವನ್ನು ಮಾಡಿರಬೇಕು. ಎಂಥ ತ್ಯಾಗ? ಇಂದ್ರಿಯ ವಿಷಯಗಳ ತ್ಯಾಗವನ್ನು ಮಾಡಿರಬೇಕು. ಇಡೀ ಜೀವನ ಮಾಡಿದವರಿಗೆ ಸಲ್ಲೇಖನ ಮರಣ ಇದೆ. ಮಂದಿರ ಕಟ್ಟಿರಬೇಕು, ಶಿಖರವೂ ಕೂಡ ನಿರ್ಮಾಣವಾಗಿರಬೇಕು. ಕೊನೆಯಲ್ಲಿ ಶಿಖರದ ಮೇಲೆ ಏನಿಡ್ತೇವೆ? ಕಳಸ. ಕಳಸ ಎಲ್ಲಿಡಬೇಕು? ಶಿಖರದ ಮೇಲೆ. ಶಿಖರ ಕಟ್ಟಬೇಕು ಅಂದ್ರೆ ಏನ್ ಬೇಕು? ಮಂದಿರ ಕಟ್ಟಿರಬೇಕು. ಮಂದಿರ ಕಟ್ಟಬೇಕು ಅಂತಂದ್ರೆ ಏನ್ ಬೇಕು? ಪಾಯ ಇರಬೇಕು. ಪಾಯ ಕಟ್ಟಿದ ನಂತರ ಕಳಸಿಟ್ರೆ ಎಲ್ಲಿಡೋರು? ಮಂದಿರ ನಿರ್ಮಾಣ ಆಯಿತು, ಶಿಖರ ಇನ್ನೂ ನಿರ್ಮಾಣ ಆಗಿಲ್ಲ. ಮಂದಿರ ನಿರ್ಮಾಣ ಆಯಿತು, ಶಿಖರ ನಿರ್ಮಾಣ ಆಗಿಲ್ಲ ಅಂದಮೇಲೆ ಕಳಸಿಡುವಂತ ವಿಚಾರ ಮಾಡಿದ್ರೆ ಅದು ಸರಿ ಇಲ್ಲ. ಕಳಸವನ್ನು ನಾವು ಇಡ್ತೇವೆ, ಅದು ಇಡುವಂತಹ ಜಾಗ ಯಾವುದು? ಶಿಖರದ ಮೇಲೆ ಇಡ್ತೇವಲ್ಲ, ಏನ್ ಮಂದಿರ ಮೇಲೆ ಇಡ್ತೇವೆ? ಹಾಗೆ ಪಾಯೆ ಅಂದರೆ ಸಮ್ಯಕ್ ದರ್ಶನ. ಗೋಡೆಗಳನ್ನು ಕಟ್ಟಿ ಛತ್ತ ಹಾಕಿದ್ದೇವೆ ಅಂತಂದ್ರೆ ಅದು ಅಣುವ್ರತ. ಇನ್ನು ಶಿಖರವನ್ನು ಕಟ್ತೇವೆ ಅಂತಂದ್ರೆ
ಅದು ಮಹಾವ್ರತ. ಶಿಖರ ಆಯಿತು. ಇನ್ನು ಕಳಸವನ್ನು ಇಡ್ತೇವೆ ಅಂತಂದ್ರೆ ಅದು ಸಲ್ಲೇಖನ. ಮಂದಿರವನ್ನ ಕಟ್ಟಿದ್ದೇವೆ, ಶಿಖರವನ್ನ ಕಟ್ಟಿಲ್ಲ ಅಂಥವರಿಗೂ ಕೂಡ ಕಳಸ ತಯಾರಿರಬೇಕು ಅಂತ ಹೇಳಿದ್ರು. ಶಿಖರ ಕಟ್ಟೋದಿದೆ, ಕಳಸನು ತಯಾರು ಮಾಡಿ ಇಡಿ. ಮಂದಿರವನ್ನು ಕಟ್ಟಿದ್ದೀರಾ ಅಂತಂದ್ರೆ 5ನೇ ಗುಣಸ್ಥಾನ ತಯಾರಾಗಿದೆ. ಶಿಖರವನ್ನು ಕಟ್ಟಿದ್ದೀರಿ ಅಂತಂದ್ರೆ ಮಹಾವ್ರತಗಳನ್ನು ತಕ್ಕೊಂಡು ಮುನಿಯಾಗಿ ತಯಾರಿದ್ದೀರ. ಇನ್ನು ಇದನ್ನ ಜೀವನ ಇಡೀ ಪಾಲನೆ ಮಾಡಬೇಕು. ಪ್ರತಿಮೆಗಳನ್ನ, ಮಹಾವ್ರತಗಳನ್ನ ಇಡೀ ಜೀವನ ಪಾಲನೆ ಮಾಡಿ ಕೊನೆಗೆ ಸಲ್ಲೇಖನ ಮರಣವನ್ನ ತಪ್ಪಿಸಿಕೊಳ್ಳಬಾರದು. ಯಾಕೆ ತಪ್ಪಿಸಿಕೊಳ್ಳಬಾರದು? ಅದರದ್ದೇನು ಮಹತ್ವವಿದೆ? ಸಲ್ಲೇಖನದ ಮಹತ್ವವಿದೆಯೋ ಅಥವಾ ಇಲ್ಲ? ವೃತಗಳಕ್ಕಿಂತ ಜಾಸ್ತಿ ಮಹತ್ವವಿದೆಯೋ ಅಥವಾ ವೃತಗಳಕ್ಕಿಂತ ಕಡಿಮೆ ಮಹತ್ವವಿದೆ? ಜೀವನ ಇಡೀ ಪ್ರತಿನಿತ್ಯ ನಾವು ನಿರ್ದೋಷ ವ್ರತಗಳನ್ನು ಪಾಲನ ಮಾಡಿದ್ರೂ ಕೂಡ ಅದಕ್ಕಿಂತ ಹೆಚ್ಚು ಮಹತ್ವ ಸಲ್ಲೇಖನ ಮರಣಕ್ಕಿದೆ. ಯಾಕೆ ಇದೆ ಅಂತಂದ್ರೆ ಸಲ್ಲೇಖನ ಮರಣ ಆಗದೇ ಹೊರತು ನಾವು ಹೆಚ್ಚಿಂದ ಹೆಚ್ಚು 8 ಭವ, ಕಡಿಮೆಯಿಂದ ಕಡಿಮೆ 3 ಭವಗಳನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಈ ಸಲ್ಲೇಖನ ಮರಣವನ್ನ 5ನೇ ಗುಣಸ್ಥಾನದಲ್ಲಿ ಶ್ರಾವಕರೂ ಮಾಡಿಕೊಳ್ಳಬಹುದು, ಶ್ರಾವಿಕಿಯರೂ ಮಾಡಿಕೊಳ್ಳಬಹುದು. ನೋಡಿ, ಸಲ್ಲೇಖನ ಯಾರಿಗಿದೆ ಅದನ್ನು ಲಕ್ಷ್ಯದಲ್ಲಿಟ್ಕೊಳ್ಳೋದಿದೆ. ಮಹಾರಾಜರ ಅಜ್ಜ ಸಾಯ್ಕದಾನ್ರಿ, ಬಂದು ಜರ ಉಪದೇಶ ಹೇಳ್ಬರಿ, ಸಲ್ಲೇಖನ ಮಾಡಿಸ್ಬರಿ. ಕೇಳಿದ್ರ ಮಂದಿರಕ್ಕೆ ಯಾವಾಗ ಹೋಗಿದ ನನ್ನ ಅಜ್ಜ ಅಂತಂದ್ರೆ, ಮಂದಿರಕ್ಕೆ ಯಾವಾಗ ಹೋಗಿ ಯಾವಾಗಾದ್ರೂ ಒಮ್ಮೆ ಹೋಗ್ತಿದ್ರಿ? ಆಮೇಲೆ ರಾತ್ರಿ ಊಟ ತ್ಯಾಗ ಐತೇನ ಅಂತಂದ್ರೆ, ಇಲ್ರಿ ಅವ್ ಯಾವಾಗಾದ್ರೂ ಒಮ್ಮೆ ವಾಸ ಮಾಡ್ತಿದ್ರಿ. ಆಮೇಲೆ ಯಾವ್ದಾದ್ರೂ ಪ್ರತಿಮಾ ಎಲ್ಲ ಇದೆ ಏನಂದ್ರೆ, ಪ್ರತಿಮಾ ಅಂದ್ರೆ ಏನ್ರಿ? ಆಮೇಲೆ ಅಜ್ಜಾಗ ಸಮ್ಯಕ್ ದೃಷ್ಟಿ ಇದಾನೆ ಅಂತ ಕೇಳಿದ್ರೆ, ಸಮ್ಯಕ್ ದರ್ಶನ ಅಂದ್ರೆ ಏನ್ರಿ? ನೀವ್ ಹೇಳ್ರಿ, ನಾವು ಹೋಗಿ ಹೇಳ್ತೇವ ಅವಂಗ. ಖರೆ ಬರ್ರಿ ಸಾಯಿಕದ ಅಜ್ಜ. ಸಾಯುವಾಗ ಸಮ್ಯಕ್ ದರ್ಶನ ಆಗಬಹುದೇನು? ಸಾಯುವಾಗ ಸಮ್ಯಕ್ ಜ್ಞಾನ ಆಗಬಹುದು. ಸಾಯುವಾಗ ವ್ರತಗಳ ಸ್ವೀಕಾರ ಆಗಬಹುದು. ಇಲ್ಲ, ಧರ್ಮ ಸಾಯುವ ಕಾಲದಲ್ಲಿ ಮಾಡುವಂತಹ ವಿಷಯ ಅಲ್ಲ. ಧರ್ಮ ಪಚ್ಪಣದಲ್ಲಿ ಮಾಡುವಂತಹ ವಿಷಯ ಅಲ್ಲ, ಬಚ್ಪಣದಲ್ಲಿ ಮಾಡುವಂತಹ ವಿಷಯ ಇದೆ. ಬಚ್ಪಣದಿಂದ ಮಾಡುವಂತ ಪ್ರಾರಂಭ ಆಗಬೇಕು, ಬಚ್ಪಣದಿಂದ ಶುರು ಆಗಬೇಕು. ಪಚ್ಪಣದಲ್ಲಿ ಏನ್ ಮಾಡಬೇಕು? ಸಲ್ಲೇಖನ ತಗೋಬೇಕು. ಸಲ್ಲೇಖನ ಕಾಲದಲ್ಲಿ ಸಮ್ಯಕ್ ದರ್ಶನ ತಗೊಳ್ಳೋದು, ಸಲ್ಲೇಖನ ಕಾಲದಲ್ಲಿ ವೃತಗಳನ್ನು ತಗೊಳ್ಳೋದು, ಈ ವಿಧಿವಿಧಾನ ಶಾಸ್ತ್ರದಲ್ಲಿ ಇಲ್ಲ. ಸಲ್ಲೇಖನ ಅಂತಂದ್ರೆ ಎಲ್ಲಾ ಕಷ್ಟ ನಷ್ಟಗಳನ್ನ ಅನುಭವಿಸಿ ಮೇಲಕ್ಕೆ ಬಂದಿರಬೇಕು. ಹಾಲು ಹೆಪ್ಪಾಗಿರಬೇಕು, ಮೊಸರಾಗಿರಬೇಕು. ಆಮೇಲೆ ಅದರಲ್ಲಿ ರೌಗಿ ಹಾಕ್ತಿರಲ್ಲ, ಆ ರೌಗಿ ಏಟುಗಳನ್ನೆಲ್ಲ ತಿಂದಿರಬೇಕು. ಘರ್ಷಣೆ ಆಗಿರಬೇಕು, ಬೆಣ್ಣೆ ಬಂದಿರಬೇಕು. ಬೆಣ್ಣೆ ಬಂದ ನಂತರ ಅದನ್ನ ಎತ್ತಿ ಎಲ್ಲಿಡಬೇಕು? ಒಲೆ ಮೇಲಿಡಬೇಕು.
ಆ ಬೆನ್ನಿ ಕರಗಿ ತುಪ್ಪ ಆಗಬೇಕು. ತುಪ್ಪ ಆಯಿತು ಅಂತಂದ್ರೆ ಸಲ್ಲೇಖನ ಮರಣ ಆಯಿತು. ಸಲ್ಲೇಖನ ಮರಣ ಆಯಿತು. ಯಾವುದರ ಸಲ್ಲೇಖನ ಮರಣ ಆಯಿತು? ಹಾಲಿನ ಸಲ್ಲೇಖನ ಮರಣ ಆಯಿತು. ಹಾಲಿನ ಸಲ್ಲೇಖನ ಮರಣ ಮಾಡಿಸೋದಿದ್ರೆ ಅದನ್ನ ಏನ್ ಮಾಡಿಸ್ಬೇಕು? ತುಪ್ಪದ ಕಡೆಗೆ ಒಯ್ಯಬೇಕು. ಏಕಾಏಕಿ ಹಾಲನ್ನ ನಾವು ತುಪ್ಪ ಮಾಡ್ತೇವೆ ಅಂತಂದ್ರೆ ಸಾಧ್ಯ ಇಲ್ಲ. ಅದಕ್ಕೊಂದು ಸಮಯ ಇದೆ. ಆ ಸಮಯವನ್ನೆಲ್ಲ ಹಾಕಬೇಕು. ಆ ಸಮಯವನ್ನೆಲ್ಲ ಹಾಲಿಗೆ ಕೊಡಬೇಕು. ಆವಾಗ ನಿಜವಾದ ತುಪ್ಪ ತಯಾರಾಗುತ್ತೆ. ತುಪ್ಪವನ್ನು ತೆಗೀತಕ್ಕಂತಹ ಮಾಧ್ಯಮಗಳು ಇವತ್ತು ಎಷ್ಟೋ ಇವೆ. ಮೊದಲು ಹೆಪ್ಪ ಹಾಕಿ ತೆಗಿತಿದ್ರು. ಈಗ ಮಷೀನಿನ ಮೂಲಕ ನೇರವಾಗಿ ಹಾಲಿನಿಂದ ತುಪ್ಪ ತೆಗಿತಾರೆ. ಆದರೆ ಆ ತುಪ್ಪಿನಲ್ಲಿ ಗುಣಧರ್ಮ ಯಾವುದರೊಳಗೆ ಹೆಚ್ಚಿರ್ತದೆ? ಎಷ್ಟು ಅನುಭವ ಇದೆ ನೋಡ್ರಿ ನಿಮಗ. ಕಾಶಿ ಹಾಕಿ ಹೆಪ್ಪ ಹಾಕಿದ್ರೆ ಬಹಳ ಚಲೋ ಇರ್ತಿ ತುಪ್ಪ. ಪ್ರಾಕ್ಟಿಕಲ್ ಮಾಡಿ ನೋಡಿದಿರಲ್ಲ. ಹಂಗ ಇನ್ನೂ ಈ ಸಲ್ಲೇಖನ ಅಂತಂದ್ರೆ ಇನ್ನೂ ಪ್ರಾಕ್ಟಿಕಲ್ ಆಗಿಲ್ಲ. ಸಲ್ಲೇಖನ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿಲ್ಲ ಅಂದ ಮೇಲೆ ಸಲ್ಲೇಖನ ಹೇಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಸಲ್ಲೇಖನೆಗೆ ಒಂದು ವಿಧಾನ ಇದೆ. ಪಚ್ಪಣದಲ್ಲಿ ಹೋದಾಗ ಸಲ್ಲೇಖನ ಆಗಲಿ ಅಂತಂದ್ರೆ ಆ ಸಲ್ಲೇಖನ ಡೈರೆಕ್ಟ್ ಹಾಲಿನಿಂದ ತುಪ್ಪ ತೆಗೆದ ಹಾಗೆ. ನಾವು ಹೇಗೆ ತೆಗಿಬೇಕು ತುಪ್ಪನ್ನ? ಬಚ್ಪನ್ದಾಗ ಹೆಪ್ಪ ಹಾಕೋದು, ಪಚ್ಪನ್ದಾಗ ಮೊಸರು ಆಗ್ತೈತಿ. ಆಮೇಲೆ ರೌಗಿ ಹಾಕಿ ನೀರು ಹಾಕಿ ಅದನ್ನ ಕಡೆಯುದು. ಪಚ್ಪನ್ದಾಗ ಕಡೆಯುದು. ಕಡೆದ ನಂತರ ಬೆಣ್ಣೆ ಬರ್ತದೆ. ಬೆಣ್ಣೆ ಬಂದ ನಂತರ ಒಂದೇ ದಿವಸ ಕಾಸೋದು. ಅಂತಿಮ ದಿವಸ ಸಲ್ಲೇಖನ ಮಾಡಿಕೊಂಡು ಸಲ್ಲೇಖನ ದಿವಸ ಅದನ್ನು ಕಾಯಿಸ್ತು ಅಂತಂದ್ರೆ ಘಮ 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 ತುಪ್ಪ, ವಾಸನೆ ಒಳ್ಳೆ ತುಪ್ಪ ಬರ್ತದೆ. ಇಂಥ ತುಪ್ಪ ತೆಗೆದು ಭಗವಂತರಿಗೆ ಕೊಟ್ರಿ ಅಂತಂದ್ರೆ ಭಗವಂತರು ಹೇಳ್ತಾರು, ನಿಮ್ಗ ಹೆಚ್ಚಿಂದ ಹೆಚ್ಚ ಇನ್ನ 8 ಭಾವ ಇದಾವು, ಕಮ್ಮಿಯಿಂದ ಕಮ್ಮಿ 3 ಭಾವ ಇದಾವು, ತಥಾಸ್ತು ಹೋಗ್ರಿ ಅಂತಾರೆ. ಈ ತರದ ಸಲ್ಲೇಖನ ಮರಣವನ್ನ ಮಾಡಿಕೊಳ್ಳತಕ್ಕಂತಹ ಪ್ರಾಕ್ಟೀಸ್ ನಾವು ಮಾಡಬೇಕು. ಅದಕ್ಕಾಗಿ ನಾವು ಇವತ್ತೇನ್ ಮಾಡೋದಿದೆ, ಎಲ್ಲರೂ ಪ್ರತಿನಿತ್ಯ ಮನೆಯಲ್ಲಿ ಭೋಜನದ ವ್ಯವಸ್ಥೆಯನ್ನ ಸುಧಾರ ಮಾಡಿಕೊಳ್ಳೋದಿದೆ. ಭೋಜನ ವ್ಯವಸ್ಥೆಯಲ್ಲಿ ಸುಧಾರ ಆಗಬೇಕು. ಮೊದಲನೆಯದು, ಎಷ್ಟೋ ಜನ ಶುದ್ಧ ಭೋಜನ ಮಾಡುವುದನ್ನ ಶುರು ಮಾಡಿದ್ದೀರಾ. ಇದು ನಿರಂತರ ನಡೀಬೇಕು. ಎಲ್ಲಿ ತನಕ ತುಪ್ಪ ಬರುಲ್ಲ ಅಲ್ಲಿ ತನಕ ಶುದ್ಧ ಭೋಜನ ಮಾಡಬೇಕು. ಶುದ್ಧ ಭೋಜನವನ್ನು ಮಾಡದೆ ಯಾರಿಗೂ ಪ್ರತಿಮಾ ತಗೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ. ಶಾಸ್ತ್ರದಲ್ಲಿ ಮೊದಲು ಭೋಜನ ಸುಧಾರ ಆಗಬೇಕು ಅಂತ ಹೇಳ್ತಾರೆ. ಆಮೇಲೆ ಪಚ್ಪಣದಲ್ಲಿ ಹೋದಾಗ ಮಹಾರಾಜ ಸಲ್ಲೇಖನ ಮಾಡಿಸ್ಬರಿ ಅಂತ ನಿವೇದನ ಮಾಡಬೇಕು. ಅವಾಗೇನಾದರೂ ಯೋಚನೆ ಮಾಡಬಹುದು. ಜೀವನ ಇಡೀ ಅಶುದ್ಧ ಭೋಜನ ಮಾಡಿ ಆಯಿತು, ಸಮ್ಯಕ್ ದರ್ಶನ ಗೊತ್ತಿಲ್ಲ, ಎಂದೂ ಸ್ವಾಧ್ಯಾಯ ಮಾಡಿಲ್ಲ, ಸಮ್ಯಕ್ ಜ್ಞಾನ ಇಲ್ಲ, ಅಷ್ಟಮಿ ಚತುರ್ದಶಿ ಬ್ರಹ್ಮಚರ್ಯ ವ್ರತ ಅದೂ ಇಲ್ಲ, ಅಷ್ಟಮಿ ಚತುರ್ದಶಿಗಿಲ್ಲ, ಬ್ರಹ್ಮಚರ್ಯ ವ್ರತ ಅದೂ ಇಲ್ಲ, ಉಪವಾಸ ಏಕಾಸನ ಅದೂ ಮಾಡಿಲ್ಲ. ಆಮೇಲೆ ಪಚ್ಪಣದಲ್ಲಿ ಮಹಾರಾಜರ ಮನೆಗೆ ಬರ್ರಿ, ಜರ ಯಾನ್ರು ಉಪದೇಶ ಮಾಡಬೇಡ್ರಿ, ಸಲ್ಲೇಖನ ಮರಣ ಮಾಡಿಸ್ಬರ್ರಿ ಅಂತಂದ್ರೆ ತಪ್ಪಿದೆಯೋ ಸರಿ ಇದೆಯೋ? ಬಹಳ ತಪ್ಪಿದೆ. ಇನ್ನೂ ಹಾಲು ಹೆಪ್ಪ ಆಗಿಲ್ಲದು.
ಇನ್ನ ಕಾಯಿಸಿಲ್ಲ, ಹೆಪ್ಪ ಆಗಿಲ್ಲ, ಹಂಗ ತಂದಿಟ್ಟಿರ್ತಕ್ಕಂಥ ಹಾಲಿದೆ ಅದು. ಆ ಹಾಲಿನಿಂದ ತುಪ್ಪ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲು ಏನ್ ಕಲಿಬೇಕು? ಸಲ್ಲೇಖನ ಮರಣ ಬೇಕು ಅಥವಾ ಬೇಡ? ನಿಮಗೆ ಬೇಕು. ಏನ್ ಮಾಡಬೇಕು? ಶುದ್ಧ ಊಟ ಮಾಡೋದು ಕಲಿಬೇಕು. ನೀರು ಸೋಸಿ ಜೀವಾಣು ಬಿಟ್ಟು ಅಂಥ ನೀರನ್ನ ಬಳಸ್ಕೋಬೇಕು. ಇದು ಒಂದು. ಸಲ್ಲೇಖನ ಬೇಕಂತಂದ್ರೆ ಇಲ್ಲಿಂದ ಶುರು ಆಗ್ತದೆ ನೋಡಿ. ಒಣ್ಣೆತ್ತೆ, ಇದು ಒಣ್ಣೆತ್ತೆ ವಿಷಯ. ಏನ್ ಮಾಡಬೇಕು? ಮೊದಲು ನೀರು ಸೋಸಿ ಆ ಜೀವಾಣುಗಳನ್ನ ಅದೇ ನೀರಿಗೆ ಬಿಟ್ಟು ತಂದ ತಕ್ಷಣ ಆ ನೀರನ್ನ ಕಾಯಿಸಿ ಅದರಿಂದ ಅಡಿಗೆ ಮಾಡಬೇಕು, ಅದನ್ನೇ ಕುಡಿಯಲಿಕ್ಕೆ ಉಪಯೋಗಿಸಬೇಕು. ಇನ್ನು ಅದೇ ನೀರಿನಲ್ಲಿ ಆಹಾರ ತಯಾರು ಮಾಡಬೇಕು. ಅದೇ ನೀರಿನಲ್ಲಿ ಆಹಾರ ತಯಾರು ಮಾಡಬೇಕು, ಅದೇ ನೀರನ್ನು ಕುಡಿಯಬೇಕು. ಹಿಟ್ಟಿನ ಮರ್ಯಾದೆ ಎಷ್ಟಿರಬೇಕು? 3 ದಿನ, 5 ದಿನ, 7 ದಿನ. 3 ದಿನ ಯಾವ ದಿನಗಳಲ್ಲಿ? ಮಳೆಗಾಲದಲ್ಲಿ 3 ದಿನ, ಚಳಿಗಾಲದಲ್ಲಿ 5 ದಿನ, ಬೇಸಿಗೆ 7 ದಿನ, ಬೇಸಿಗೆಗಾಲದಲ್ಲಿ 5 ದಿನ. ಇದು ಹಿಟ್ಟಿನ ಮರ್ಯಾದೆ. ಅದನ್ನ ಎಲ್ಲಿ ಬೀಸಿ ತರಬೇಕು? ಸಂತ್ಯಾನಿಗರ್ನ್ಯಾಗ ಎಲ್ಲಿ ಬೀಸಬೇಕು? ಅದನ್ನ ಮನೆಯಲ್ಲಿ ಬೀಸಬೇಕು. ಮನೆಯಲ್ಲಿ ಬಿಸುಕಲ್ಲ ಇಲ್ಲ ಅಂತಂದ್ರೆ ಮಷೀನ್ ತಂದುಕೋಬೇಕು. ಒಂದು 5-6 ಸಾವಿರ ರೂಪಾಯಿ ಕೊಟ್ರೆ ಅಂತಂದ್ರೆ ಒಂದು ಮಷೀನ್ ಬರುತ್ತೆ. 7-8-10 ವರ್ಷ ಹೋಗ್ತದೆ ಅದು. ಶುದ್ಧ ಹಿಟ್ಟಿರಬೇಕು. ಮನೆಯ ಮಂದೆಲ್ಲ ಇಂಥ ಹಿಟ್ಟನ್ನ ಮತ್ತೆ ಇಂಥ ನೀರನ್ನ ಬಳಸಿಕೊಂಡ್ರಿ ಅಂತಂದ್ರೆ ನೀವು ಯಾರು ಬೇಕಾದ್ರೂ ಮನೆಯೊಳಗೆ ಪ್ರತಿಮಾ ತಗೊಂಡು 5ನೇ ಗುಣಸ್ಥಾನದವರು ಆಗಬಹುದು. ಪ್ರತಿಮಾ ತಕ್ಕೊಂಡಿದ್ರಿ 5ನೇ ಗುಣಸ್ಥಾನ ಇತ್ತು ಅಂತಂದ್ರೆ ಸಲ್ಲೇಖನ ಮರದಂತ ಚರ್ಚೆ ಮಾಡಲಿಕ್ಕೆ ಮುನಿಗಳ ಹತ್ತಿರ ಹೋಗ್ಬೇಕು. ಸಲ್ಲೇಖನದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ಬೇಕು. ಯಾವ ಗುಣಸ್ಥಾನ ಇದ್ದಾಗ? 5ನೇ ಗುಣಸ್ಥಾನದಾಗಿದ್ದಾಗ. ಅಜ್ಜಾಂದ್ ಎಷ್ಟನೇ ಗುಣಸ್ಥಾನ ಇತ್ತು? ಒಂದನೇ ಗುಣಸ್ಥಾನದಲ್ಲಿ ಮರಣ ಆಗ್ತಾ ಇದೆ. ಅಲ್ಲಿ ಯಾವ ಮರಣ ಆಗೋದಿದೆ? ಬಾಲ್ ಮರಣ. ಆಮೇಲೆ ಮುನಿಗಳು ಬಾಲ್ ಮರಣವನ್ನು ಮಾಡಿಸಲಿಕ್ಕೆ ಮನೆಗೆ ಬರಬೇಕೇನು? ಬಾಲ್ ಮರಣ ಒಂದು ನನ ಸಾಯ್ತಾ ಇದ್ರೂ ಅದರ ಮರಣನೂ ಕೂಡ ಬಾಲ್ ಮರಣ. ಇರುವೆ ಸತ್ರುನು ಬಾಲ್ ಮರಣ. ಯಾವುದೇ ಜೀವ ಪಂಚೇಂದ್ರಿ ಸೌಜ್ಞಿ ಅಸೌಜ್ಞಿ ಮನುಷ್ಯ ದೇವ ತಿರ್ಯಂಶ ನಾರಕಿ ಯಾವುದೇ ಜೀವ 1ನೇ ಗುಣಸ್ಥಾನದಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಬಾಲ್ ಮರಣ ಇದೆ. ಆ ಜೀವಿಗಳಿಗೆ ಸಲ್ಲೇಖನ ಮರಣ ಇಲ್ಲವೇ ಇಲ್ಲ, ಮಾಡಿಸುವಂತ ಅವಶ್ಯಕತೆನೇ ಇಲ್ಲ. ಏನೂ ಮಾಡಿಸದೇ ಇರುವಾಗ ಭಗವಂತರ ಹೆಸರನ್ನ ತಗೊಂತ ಶಾಂತ ಭಾವನೆಯಿಂದ ಮರಣ ಮಾಡಿಕೊಂಡ್ರೂ ಕೂಡ ಅದು ಬಾಲ್ ಮರಣ ಇದೆ. ಸಮ್ಯಕ್ ದರ್ಶನ ಇಲ್ಲ. ಭಗವಂತರ ಹೆಸರು ತಗೊಂಡ್ರೆ ಏನಾಗೋದಿದೆ? ಎಷ್ಟೋ ಜನ ಸಾಯ್ತಾರೆ ಈ ತರ. ವೀತರಾಗಿ ಭಗವಂತರ ಜಪ ಮಾಡ್ತಾನೂ ಸಾಯೋದೇನು ಕಷ್ಟ ಅಲ್ಲ, ಕಠಿಣ ಏನಲ್ಲ, ಸುಲಭ ಇದೆ. ನಮೋಕಾರ ಮಂತ್ರ ಹೇಳ್ತಾ ಸಾಯೋದು ಇದು ಒಳ್ಳೆಯದಿದೆ. ಆದರೆ ಮರಣ ಯಾವುದಿದೆ? ಬಾಲ್ ಮರಣ. ಭಗವಂತರ ಹೆಸರನ್ನ ತಗೊಳ್ತಕ್ಕಂಥ ಭಾಗ್ಯ ಮಿಥ್ಯಾದೃಷ್ಟಿ ಜೀವಿಗೆ ಬಂದ್ರೂ ಕೂಡ ಒಳ್ಳೆಯದು ಕೆಟ್ಟದ್ದು? ಒಳ್ಳೆಯದು. ಆದರೆ ಬಾಲ್ ಮರಣ. ಸಮ್ಯಕ್ ದರ್ಶನ ಇಲ್ಲ, ಸಮ್ಯಕ್ತ್ವದ ಪಾಲನೆ ಮಾಡಿಲ್ಲ, ಮಿಥ್ಯಾತ್ವ ಬಿಟ್ಟಿಲ್ಲ. ಶ್ರದ್ಧಾ ಇದೆ, ಭಗವಂತರ ಹೆಸರಿನ ಮೇಲೆ ಶ್ರದ್ಧಾ ಇದೆ. ಆದರೆ ಭಗವಂತರ ತತ್ವಗಳ ಮೇಲೆ ಶ್ರದ್ಧೆ ಇಲ್ಲ. ತತ್ವಗಳ ಮೇಲೆ ಶ್ರದ್ಧೆ ಇಲ್ಲದೆ ಸಮ್ಯಕ್ ದರ್ಶನ ಆಗಬಹುದೇನು?
ಮಹಾರಾಜರೇನು ಹೇಳ್ತಾರೆ, ಗುರುಗಳೇನು ಹೇಳ್ತಾರೆ, ಶಾಸ್ತ್ರ ಏನು ಹೇಳ್ತದೆ, ಅದರ ಮೇಲೆ ಶ್ರದ್ಧಾ ಇದೆ. ಆದರೆ ಆಚರಣೆಯಲ್ಲಿ ಬರಲಿಲ್ಲ ಅಂತಂದ್ರೆ ತತ್ವದ ಅರ್ಥದ ಶ್ರದ್ಧಾ ಇಲ್ಲ ಅಂತ ಅರ್ಥ. ಶಾಸ್ತ್ರ ಮೇಲೆ ಶ್ರದ್ಧಾ ಇದೆ, ಇದು ಶಾಸ್ತ್ರ, ನಮಸ್ಕಾರ, ಶ್ರದ್ಧೆ ಇದೆ. ಆದ್ರೆ ಅದರೊಳಗಿಂದ ಏನೂ ಗೊತ್ತಿಲ್ಲ. ಇದರೊಳಗಿಂದ ಏನೂ ಗೊತ್ತಿಲ್ಲ ಅಂತನ್ನುವಾಗ ಅಲ್ಲಿ ಒಳ್ಳೆ ಮರಣ ಆಗಬಹುದು ನಮ್ದು. ದೇವಶಾಸ್ತ್ರ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ರು ಕೂಡ ಅದು ಯಾವ ಮರಣ? ಬಾಲ್ ಮರಣ. ಯಾವ ಮರಣ ಬೇಕು? 5 ಮರಣ ಇದಾವೆ. ಬಾಲ್ ಮರಣ, ಬಾಲ್ ಮರಣ, ಬಾಲ್ ಪಂಡಿತ ಮರಣ, ಪಂಡಿತ ಮರಣ ಮತ್ತು ಪಂಡಿತ ಮರಣ. ಇದು ಕೊನೆಯದು ಅರ್ಹಂತ ಭಗವಂತರಿಗೆ ಆಗುವಂತಹ ಮರಣ. ನಮಗೆ ಯಾರಿಗೂ ಇಲ್ಲ, ಸಂಸಾರಿ ಜೀವಿಗಳಿಗೆ. ಅರ್ಹಂತ ಪರಮಿಷ್ಠಿಗಳಿಗೆ ಮೋಕ್ಷ ಪಡೆಯುವಾಗ ಆಗುವಂತಹ ಮರಣ ಇದು ಪಂಡಿತ ಮರಣ. ಇದಕ್ಕಿಂತ ಹಿಂದಿದ್ದು ಪಂಡಿತ ಮರಣ. ಇದು ಮುನಿಗಳಿಗೆ ಆಗುವಂತಹ ಮರಣ. 6ನೇ ಗುಣಸ್ಥಾನದಿಂದ 11ನೇ ಗುಣಸ್ಥಾನದವರೆಗೆ ಇರುವ ಮುನಿಗಳಿಗೆ ಪಂಡಿತ ಮರಣ ಆಗುತ್ತೆ. ಇನ್ನು ಇದು ಬಾಲ ಪಂಡಿತ ಮರಣ, ಶ್ರಾವಕರಿಗೆ ಆಗುವಂತಹ ಮರಣ. 5ನೇ ಗುಣಸ್ಥಾನವರ್ತಿ ಶ್ರಾವಕರು ಪ್ರತಿಮೆಗಳನ್ನು ಅಭ್ಯಾಸ ಮಾಡಿದ್ದಾರೆ. ಕೊನೆಯಲ್ಲಿ ಸಲ್ಲೇಖನ ಮರಣವನ್ನು ಸಾಧಿಸಿಕೊಳ್ಳಬೇಕು ಅನ್ನತಕ್ಕಂಥ ತೀವ್ರ ಅಪೇಕ್ಷೆ ಇದೆ. ಸಮ್ಯಕ್ ದರ್ಶನ ಧಾರಣ ಮಾಡಿದ್ದಾರೆ, ಸ್ವಾಧ್ಯಾಯ ಮಾಡಿ ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಎಲ್ಲ ಟಿಪ್ ಟಾಪ್ ಇದ್ದಾರೆ. ಸಲ್ಲೇಖನ ಮರಣ ತಯಾರಿ ನಡೆಸಿದ್ದಾರೆ. ಆದರೆ ಮನೆಯನ್ನು ಬಿಡಲಿಕ್ಕೆ ಆಗುಲ್ಲ, ಅಥವಾ ಪರಿಗ್ರಹವನ್ನು ಬಿಡಲಿಕ್ಕೆ ಆಗದೆ ಮರಣ ಆಯಿತು ಅಂತಂದ್ರೆ ಅದು ಬಾಲ್ ಪಂಡಿತ್ ಮರಣ. ಪರಿಗ್ರಹವನ್ನು ಬಿಟ್ಟು ಮುನಿಯಾಗಿ ಮರಣ ಮಾಡಿಕೊಂಡ್ರು ಅಂತಂದ್ರೆ ಪಂಡಿತ್ ಮರಣ. ಕೊನೆಯಲ್ಲಿ ಲಾಸ್ಟ್ ಟೈಮ್ನಲ್ಲಿ ಮಹಾರಾಜರು ಮುನಿ ದೀಕ್ಷಾ ತಗೋಕ್ ನಡೀತಿತ್ರಿ ಅಂತ ಕೇಳ್ತಾರೆ. ಎಲ್ಲಿ? ಹಾಸಿ ಮ್ಯಾಗ? ದಿಗಂಬರಾಗ ಅವ್ರಂತ ಅವರು ಎಲ್ಲಿ? ಮನೆಯೊಳಗ. ಮನೆಯೊಳಗೆ ಅಲ್ಲ, ದಿಗಂಬರ ಆಗೋದು ಒಳ್ಳೇದಿದೆ, ಭಾವ ಶ್ರದ್ಧೆ ಇದೆ. ಆದರೆ ಮುನಿ ಆಗಿ ಒಂದು ಗುಣಸ್ಥಾನ ಪರಿವರ್ತನೆ ಆಗಬೇಕು ಮತ್ತು ಗುಣಸ್ಥಾನ 6ನೇ 7ನೇ ಗುಣಸ್ಥಾನ ಆದ ನಂತರ ಮರಣ ಆಗಬೇಕು ಅಂತಂದ್ರೆ ಮುನಿಚರ್ಯೆಯನ್ನ ಪಾಲನೆ ಮಾಡಿ ಸ್ವಲ್ಪ ದಿವಸ ಮುನಿ ಅವಸ್ಥೆಯಲ್ಲಿ ಇದ್ದು ಆ ಮುನಿ ವ್ರತಗಳ ಅಭ್ಯಾಸ ಮಾಡಿ, ಇನ್ನೂ ಗಾಡಿನೇ ಕಟ್ಟಿಲ್ಲ, ಶಿಖರನೇ ಏರಿಸಿಲ್ಲ, ಶಿಖರನೂ ಕಟ್ಟಿಲ್ಲ, ಗಾಡಿನೂ ಕಟ್ಟಿಲ್ಲ ಅಂದಮೇಲೆ ಇನ್ನು ಪಂಡಿತ್ ಮರಣ ಏಕಾಏಕಿ ಹೆಂಗಾಗೋದು? ಇಲ್ಲ. ಅದಕ್ಕೆ ಮೊದಲು ಏನ್ ಮಾಡಬೇಕು? ಮಹಾವ್ರತಗಳ ಮಂದಿರವನ್ನ ಮೊದಲು ಕಟ್ಟಬೇಕು. ಕೊನೆಯಲ್ಲಿ ಶಿಖರ ಕಟ್ಟಿರಬೇಕು. ಶಿಖರ ಕಟ್ಟಿದ ನಂತರ ಕಳಸದ ವಿಚಾರವನ್ನ ಮಾಡಬೇಕು. ಕಳಸ ಅಂದರೆ ಸಲ್ಲೇಖನ, ಶಿಖರ ಮಂದಿರ ಇದು ಅಂತಂದ್ರೆ ವ್ರತಗಳು, ಅಣುವ್ರತಗಳು ಅಥವಾ ಮಹಾವ್ರತಗಳು. ಅಣುವ್ರತಗಳು ಅಂತಂದ್ರೆ ಸಣ್ಣ ಮಂದಿರ, ಸಣ್ಣ ಶಿಖರ, ಸಣ್ಣ ಕಳಸ. ಮಹಾವ್ರತಗಳು ಅಂತಂದ್ರೆ ಮಂದಿರ ದೊಡ್ಡದು, ಕುಂಡಲ್ಪುರದಲ್ಲಿ ಕಟ್ಟತಕ್ಕಂಥದ್ದು ಮಂದಿರ, ಬಡಿ ಬಾಬಾನ್ ಮಂದಿರ. ಮುನಿ ವ್ರತಗಳು ಅಂತಂದ್ರೆ ಮಹಾವ್ರತಗಳು ಅಂದರೆ ಮಹಾಮಂದಿರ, ದೊಡ್ಡ ಮಂದಿರ. ಅದರ ಶಿಖರವೂ ಕೂಡ ಅಷ್ಟೇ ದೊಡ್ಡದು, 108 ಫೂಟ್ ಎತ್ತರ ಮಂದಿರ. ಆಮೇಲೆ ಶಿಖರ ಎಷ್ಟು? ಅದರೊಳಗೆ 20-30 ಫೂಟ್ ಶಿಖರ, 80 ಫೂಟ್ ಮಂದಿರ. ಆಮೇಲೆ ಅದರ ಮೇಲೆ ಕಳಸ. ಕಳಸ ಎಷ್ಟು ದೊಡ್ಡದು? 8 ಅಡಿ ದೊಡ್ಡದು ಕಳಸ, 8 ಅಡಿ.
ಅಂಥ ಬಂಗಾರದ ಕಳಸವನ್ನ ಆ ಮಂದಿರದ ಮೇಲೆ ಇಡ್ತೇವೆ. ಕಳಸ ಬಂಗಾರದ್ದಿರುತ್ತೆ, ಮಂದಿರ ಕಲ್ಲಿಂದು, ಸಿಮೆಂಟ್ದು. ಕಲ್ಲಿಂದು, ಸಿಮೆಂಟ್ದು, ಇಟ್ಟಿಗೆದು. ಮಂದಿರ ಕಲ್ಲಿಂದು. ಕಲ್ಲಿಗೆ ಬೆಲೆ ಜಾಸ್ತಿ ಇದೆಯೋ ಅಥವಾ ಬಂಗಾರಕ್ಕೆ? ಬಂಗಾರದ ಬೆಲೆ ಜಾಸ್ತಿ ಇದೆ. ವಾರ್ಷಿಕ ಪರೀಕ್ಷೆ, ಫೈನಲ್ ಎಕ್ಸಾಮಿನೇಷನ್ ಅಂದರೆ ಕಳಸ. ಕಳಸ ಇಡಕ್ಕೆ ಎಷ್ಟು ಟೈಮ್ ಹಿಡಿತದೆ? ಒಂದು 5 ನಿಮಿಷ. ಹತ್ತಿ ಇರೋದು, ಇಡೋದು, ಅಂಟಿಸಿ ಬಿಡೋದು, ಇಷ್ಟೇ ಅಲ್ಲ. ಆದರೆ ಮಂದಿರ ಕಟ್ಟಲಿಕ್ಕೆ ಎಷ್ಟು ಟೈಮ್ ಹಿಡಿತದೆ? ಎಷ್ಟೋ ವರ್ಷ ಹಿಡಿಯುತ್ತೆ. ಹಾಗೆ ಮುನಿವ್ರತವನ್ನ ತಕ್ಕೊಂಡ ನಂತರ ಮುನಿವ್ರತಗಳನ್ನ ಪಾಲನೆ ಮಾಡಿ 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 ಈ ಶರೀರವನ್ನ, ನಮ್ಮ ಬದುಕನ್ನ, ನಮ್ಮ ಆತ್ಮನನ್ನ ಸಲ್ಲೇಖನೆಗೆ ಯೋಗ್ಯವಾಗಿ ಮಾಡಿಕೊಂಡಿರ್ತೇವೆ. ಸಂಪೂರ್ಣ ಸಲ್ಲೇಖನೆಗೆ ಯೋಗ್ಯ ಆಗುತ್ತೆ ಈ ಶರೀರ, ನಮ್ಮ ಜೀವನ, ನಮ್ಮ ವ್ರತಗಳು. ಈ ವ್ರತಗಳ ಪಾಲನೆಯ ಮೂಲಕ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ನಮ್ಮ ಮನಸ್ಸನ್ನ ಎಲ್ಲಾ ಕಷಾಯಗಳಿಂದ ಮುಕ್ತ ಮಾಡಿಕೊಂಡಿರ್ತೀವಿ. ತ್ಯಾಗ ಮಾಡುವಂಥದ್ದೇನಿದೆ ಅದನ್ನೆಲ್ಲ ತ್ಯಾಗ ಮಾಡಿರ್ತೀವಿ. ಆವಾಗ ಸಲ್ಲೇಖನ. ತ್ಯಾಗ ಮಾಡುವುದು ಏನೂ ಉಳಿದಿರಬಾರದು. ಆವಾಗ ಇದೊಂದು ವ್ರತ ಆಯಿತು. ವ್ರತ ಆದ ನಂತರ ಕೊನೆಯಲ್ಲಿ ಶರೀರವನ್ನೂ ಕೂಡ ನಾವು ಕೃಷ ಮಾಡಬೇಕು. ಕೃಷಗಳನ್ನು ಕೂಡ ನಾವು, ಕಷಾಯಗಳನ್ನು ಕೂಡ ನಾವು ಕೃಷ ಮಾಡಬೇಕು. ಕಾಯ ಮತ್ತು ಕಷಾಯ ಎರಡೂ ಕೃಷವಾದಾಗ ಸಲ್ಲೇಖನ ಮರಣ ಸಿದ್ಧಿಸ್ತದೆ ಅಂತ ಹೇಳಿದ್ದಾರೆ. ಸಲ್ಲೇಖನ ಮರಣದಲ್ಲಿ ಏನು ಮಾಡೋದಿದೆ? ಕೇವಲ ಉಪವಾಸ ಸಾಯುವುದಿದೆ. ಉಪವಾಸ ಸಾಯುವುದಕ್ಕೆ ಸಲ್ಲೇಖನ ಅಂದ್ರೇನು? ಅಲ್ಲ, ಶರೀರವನ್ನು ಕೃಷ ಮಾಡುವುದಕ್ಕೆ, ಕಷಾಯಗಳನ್ನು ಕೃಷ ಮಾಡುವುದಕ್ಕೆ ಸಲ್ಲೇಖನ ಮರಣ ಅಂತಂದ್ರು. ಕಷಾಯಗಳನ್ನು ಹೇಗೆ ಕೃಷ ಮಾಡುವುದು? ವಸ್ತುಗಳ ಅಪೇಕ್ಷೆಗಳನ್ನೆಲ್ಲ ಬಿಟ್ಟು, ವಸ್ತುಗಳ ಅಪೇಕ್ಷೆ ಬಿಟ್ಟು, ಪರಿವಾರದ ಅಪೇಕ್ಷೆ ಬಿಟ್ಟು, ಮಿತ್ರರ ಅಪೇಕ್ಷೆ ಬಿಟ್ಟು, ಬಾಂಧವರ ಅಪೇಕ್ಷೆ ಬಿಟ್ಟು, ಎಲ್ಲರ ಮೋಹವನ್ನ ಕಳಚಿ ಹಾಕಿ, ಮೋಹ ಉತ್ಪನ್ನ ಆಗದಂತೆ ಮನಸ್ಸನ್ನ, ಆತ್ಮನನ್ನ ನಿರ್ಮಲ್ ಮಾಡಿಕೊಳ್ಳೋದಿದೆ. ಈ ಕಾರ್ಯ ಅತಿ ಮುಖ್ಯ. ಕೊನೆಯಲ್ಲಿ ಮುಖ್ಯ. ಯಾರಿಗೆ? ವ್ರತ ಪಾಲನೆ ಮಾಡಿದವರಿಗೆ, ಜೀವನ ಪರ್ಯಂತ ವ್ರತಗಳನ್ನು ಪಾಲನೆ ಮಾಡಿಕೊಂಡು ಮೇಲಕ್ಕೆ ಬಂದಿದ್ದಾರೆ. ಫೈನಲ್ ಎಕ್ಸಾಮಿನೇಷನ್. ಆ ವ್ರತಗಳನ್ನು ಪಾಲನೆ ಮಾಡಿ 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 1 ವರ್ಷದ ಯಾವ ವ್ರತಗಳನ್ನು ಪಾಲನೆ ಮಾಡಿ ತಯಾರಾಗಿದ್ದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ, ವ್ರತಗಳನ್ನು ಪಾಲನೆ ಮಾಡುವಂತಹ ವಿದ್ಯಾರ್ಥಿಗೇನೆ ವಿದ್ಯಾರ್ಥಿ ಅನ್ನೋದಿಲ್ಲಿ. ವ್ರತಗಳನ್ನು ಪಾಲನೆ ಮಾಡುವವರೇ ವಿದ್ಯಾರ್ಥಿಗಳು. ವ್ರತಗಳಿಲ್ಲ ಅಂತಂದ್ರೆ ವಿದ್ಯಾರ್ಥಿ ಇಲ್ಲ. ಆ ವಿದ್ಯಾರ್ಥಿ ಇಲ್ಲ ಅಂತಂದ್ರೆ ಪರೀಕ್ಷೆ ಯಾರಿಗೆ? ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರ್ತದೋ ಅಥವಾ ಯಾರಿಗೆ? ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರ್ತದೆ. ವಿದ್ಯಾರ್ಥಿ ಅಂದ್ರೆ ಯಾರು? ಕ್ಲಾಸಿನಲ್ಲಿ ದುಡಿಯುವವನು, ಅಭ್ಯಾಸ ಮಾಡುವವನು. ಪರೀಕ್ಷೆ ಯಾರಿಗಿದೆ? ವಿದ್ಯಾರ್ಥಿಗಿದೆ. 1 ವರ್ಷದವರೆಗೆ ಯಾವನು ದುಡಿದಿದ್ದಾನೆ ಅವನಿಗೆ ಪರೀಕ್ಷೆ ಇದೆ. ಎಷ್ಟು ದಿವಸದ ಪರೀಕ್ಷೆ? ಎಷ್ಟು ಪೇಪರ್ ಇವೆ ಅಷ್ಟು ದಿನ. 6 ಪೇಪರ್ ಇದ್ರೆ 6, 7 ಪೇಪರ್ ಇದ್ರೆ 7, 12 ಪೇಪರ್ ಇದ್ರೆ 12 ದಿವಸ. ಒಂದೊಂದು ಪೇಪರಿಗೆ ಒಂದೊಂದು ದಿವಸ ಪರೀಕ್ಷಾ ಟೈಮ್ ಕೊಟ್ಟಿರ್ತದೆ. ಪರೀಕ್ಷಾ ಕೊಡ್ಲಿಕ್ಕೆ 12 ದಿವಸ ಸಾಕು, ಕಲಿಯಲಿಕ್ಕೆ 1 ವರ್ಷ.
ಹಾಗೆ ಮನುಷ್ಯ ಸಲ್ಲೇಖನ ಬೇಕು ಅಂತಂದ್ರೆ ಏನ್ ಬೇಕಂತಾನೆ, ನಾನು ಪರೀಕ್ಷೆ ಕೂತ್ಕೊಳ್ತೀನಿ ಅಂತ ಇಚ್ಛೆ. ಅದು ಸಲ್ಲೇಖನ ಮರಣದ ಪರೀಕ್ಷೆ ಕೂತ್ಕೊಳ್ತೇನೆ ಅಂತಕ್ಕಂಥ ಇಚ್ಛೆ, ಅದು ಪರೀಕ್ಷೆ. ಸಲ್ಲೇಖನ ಅಂದ್ರೆ ಪರೀಕ್ಷೆ, ಕೊನೆಯ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಇದ್ದ ಹಾಗೆ. ಆಮೇಲೆ ಇದಕ್ಕಿಂತ ಮೊದಲು ಏನಿರಬೇಕು? ವೃತ್ತಿಯಾಗಿರಬೇಕು. ಆ ವೃತ್ತಗಳನ್ನು ತಗೊಂಡು ಶ್ರಮವಹಿಸಿ ನಿರ್ದೋಷ ಪಾಲನೆ ಮಾಡಿರಬೇಕು. ಆ ವೃತ್ತಗಳ ಮೂಲಕ ಸಲ್ಲೇಖನ ಮಾಡಿಕೊಳ್ಳುವುದಿದೆ ಅನ್ನತಕ್ಕಂತಹ ಭಾವನೆಯನ್ನ ಮಾಡಿ 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 ಆತ್ಮನ ಪರಿಣಾಮಗಳನ್ನೆಲ್ಲ ತಯಾರು ಮಾಡಿಕೊಂಡಿರಬೇಕು. ರೈತ ಹೇಗೆ ಬೀಜ ಬಿತ್ತಲಿಕ್ಕೆ ಹೊಲವನ್ನ ಏನ್ ಮಾಡ್ತಾನೆ? ಹದಗೊಳಿಸ್ತಾನೆ. ಮೊದಲು ನೇಗ್ಲ ಹೊಡೆದು ರೆಂಟೆ ಹೊಡೆದು ಮಳೆ ಬೀಳುತ್ತದೆ. ಮಳೆ ಬಿದ್ದ ನಂತರ ಮಣ್ಣು ಉಬ್ಬುತ್ತದೆ. ಉಬ್ಬಿದ ನಂತರ ಬೀಜ ಬಿತ್ತಾನೆ. ಅದರೊಳಗೆ ಬೀಜ ನಾಟುತ್ತೆ. ರೈತನು ಪರಿಶ್ರಮ ಮಾಡಿರ್ತಾನೆ. ಆ ಪರಿಶ್ರಮದ ಕ್ಷೇತ್ರದಲ್ಲಿ ಬೀಜ ಬಿತ್ತಿತ್ತು ಅಂತಂದ್ರೆ ಅದು ಸರಿಯಾಗಿ ಫಲವನ್ನ ಕೊಡ್ತದೆ. ಏನೂ ಮಾಡಿಲ್ಲ, ನೇರವಾಗಿ ಬೀಜ ತಗೊಂಡು ಬೀಜ ಬಿತ್ತಕ್ಕ ಒಂದು ವರ್ಷ ಆದ ನಂತರ ಹೋಗಿಬಿಡ್ತಂತಂದ್ರೆ ಅಲ್ಲಿ ಕಸ ಬೆಳೆದಿದೆ, ನೆಲ ಎಲ್ಲ ಗಟ್ಟಿಯಾಗಿದೆ, ಅಲ್ಲಿ ಬೀಜ ಹೇಗೆ ಬಿತ್ತೋದು? ಅದೇ ತರ ಅಜ್ಜಾನ್ ಸಮಾಧಿ ಅಂತಂದ್ರೆ ಕಸದೊಳಗೆ ಬೀಜ ಬಿತ್ತುವಂತ ಕೆಲಸ. ಅಜ್ಜಾನ್ ಸಮಾಧಿ ಏನ್ ಮಾಡಿಲ್ಲ, ಮಂದಿರಕ್ಕೆ ಹೋಗಿಲ್ಲ, ಒಂದು ಜಪ ಹಾಕಿಲ್ಲ, ಏನೇನಿಲ್ಲ. ಆಮೇಲೆ ಅಂಥವ್ರ ಸಮಾಧಿ ಹೇಗೆ? ಇನ್ನು ಅಲ್ಲಿ ಎಂಥದ್ದು ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಮರ್ಯಾದೆ ಇದೆ. ಇವರಿಗೆ ಸಲ್ಲೇಖನ ಇಲ್ಲ. ಆವಾಗ ನೀವೇ ವಿವೇಕದಿಂದ ಅಲ್ಲಿ ಏನ್ ಮಾಡಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡಿಕೊಂಡು ಕೆಲಸ ಮಾಡಬೇಕು. ಏನ್ ಮಾಡಬೇಕು? ನಮೋಕಾರ ಮಂತ್ರ ಅಷ್ಟು ಹೇಳ್ತಾ ಹೇಳ್ತಾ ಅವರು ಪ್ರಾಣ ತ್ಯಾಗ ಮಾಡಿಸಿದ್ರು, ಮುಗೀತು. ಉಪದೇಶ ಹೇಳಬೇಕು. ಮೋಹ ಬಿಡಿ, ಚಾವಿ ಇದ್ರ ಕಿಸಿದಂಗೆ ತೆಗೆದುಕೊಡ್ರಿ, ಮಕ್ಕಳಿಗೆಲ್ಲ ಕೊಟ್ಬಿಡ್ರಿ, ಮತ್ತಿನ್ನು ಹೊಂಟಿದ್ದೀರಿ. ಇದ ಸಲ್ಲೇಖನ ಅವ್ರಿಗೆ ಹಿಂಗ ಇದ ಸಲ್ಲೇಖನ. ನಾವು ಸಲ್ಲೇಖನ ಮಾಡಿಸ್ತೀವಿ ನಿಮ್ಗ, ಚಾವಿ ಅಷ್ಟು ಕೊಟ್ಬಿಡ್ರಿ ಪೈಲ. ಗಪ್ಪ, ಚಾವಿ ಈಗೇನು ಕೊಡ್ತಿ? ಕೊಡು ಮನಸ್ಸಾಗುಲ್ಲ ಅಂತವ್ರಿಗೆ. ಧರ್ಮ ಯಾರಿಗೆ ಗೊತ್ತಿಲ್ಲಲ್ಲ, ಪ್ರವಚನ ಕೇಳಿಲ್ಲ, ತತ್ವದ ಸ್ವಾಧ್ಯಾಯ ಮಾಡಿಲ್ಲ, ಮೋಹ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಏನೇನು ಗೊತ್ತಿಲ್ಲ, ಯಾವುದೂ ಸಂಸ್ಕಾರ ಇಲ್ಲ ಅನ್ನುವಂಥವ್ರಿಗೆ ಏಕಾಏಕಿ ಚಾವಿ ಕೊಡೋ ಭಾವ ಬಂದವ. ಲಾಸ್ಟ್ಗ ಕೊಡಲ್ಲ, ಸಾಯುವ ತನಕ ಕೊಡಲ್ಲ. ಕೆಲವೊಬ್ರು 60 ವರ್ಷದ ನಂತರ ತಮ್ಮ ಮಕ್ಕಳಿಗೆ ಚಾವಿ ಒಪ್ಪಿಸಿಬಿಡ್ಬೇಕು. ಈಗ 50 ಅಂತ ಇಟ್ಕೊಳ್ಳಿ. ಈಗ ಮೊದಲು 60 ಇತ್ತು, 60 ವರ್ಷದ ಹಿಂದೆ 60 ಇತ್ತು, ಈಗ 50 ಉಳಿದಿದೆ. 50 ವರ್ಷ ಆಯಿತು ಅಂತಂದ್ರೆ ಎಲ್ಲಾ ಮನೆ ಜಿಮ್ಮೆದಾರಿಯನ್ನ ಮಗನಿಗೆ ಕೊಟ್ಟು ಬಿಡಬೇಕು. ಮತ್ತು ಧರ್ಮ ಮಾಡುವುದಕ್ಕಾಗಿ, ಆತ್ಮ ಸಂಸ್ಕಾರ ಹಾಕಿಕೊಳ್ಳುವುದಕ್ಕಾಗಿ ತಯಾರಾಗಬೇಕು. ಈ ಸಲ್ಲೇಖನ ಮರಣದ ಭಾವನೆ 50ಕ್ಕೆ ಬಂದ್ಬಿಡ್ಬೇಕು. ಉಳಿದಿರತಕ್ಕಂತಹ ಒಂದು ವೇಳೆ ಅದರೊಳಗೆ ಒಂದು 10 ವರ್ಷ 20 ವರ್ಷ ಇನ್ನೂ ಆಯುಷ್ಯ ಉಳಿದಿದೆ ಅಂತಂದ್ರೆ ಅದರೊಳಗೆ ಏನಾದರೂ ಮಾಡಬಹುದು. ಕೇವಲ ಧರ್ಮದ ಕಾರ್ಯವನ್ನು ಬಿಟ್ಟರೆ ಮತ್ತೇನು ಮಾಡೋದಿಲ್ಲ. ಎಲ್ಲಾ ಸಂಸಾರಿಕ ಜವಾಬ್ದಾರಿಗಳನ್ನು ಒಪ್ಪಿಸಿಬಿಡೋದು. ನೀ ನೋಡ್ಕೊಳ್ಳಪ್ಪ, ಎಲ್ಲಾದ್ರೂ ಸ್ವಲ್ಪ ಪ್ರತಿಕೂಲ ಆಯಿತು ಅಂತಂದ್ರೆ ನಾನು ನೋಡ್ತೇನೆ, ಆದ್ರೆ ಜವಾಬ್ದಾರಿ ಎಲ್ಲ ನಿನ್ನ ಕೈ ಒಳಗೆ ಇಟ್ಕೋ ಅಂತ ಹೇಳಿ ಮಕ್ಕಳಿಗೆ ಒಪ್ಪಿಸಿಬಿಡ್ಬೇಕು. ಆಯ್ತು, ಪೂಜನ್ ಮುಗಿದಿದೆ ಅವ್ರದ್ದು. 8:30 ಆಯ್ತಾ? ಸಲ್ಲೇಖನ 9
ದಿವಸ 9ಕ್ಕೆ ಮುಗಿತಿದೆಯಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು. ಒಂಬತ್ತಕ್ಕೆ ಬಿಟ್ರೆ ಸಾಕಲ್ಲ, ಪೂಜೆ ಬಿಡು ಟೈಮ್ ಇದೆ, ಡೈಲಿ ಟೈಮ್. ಸಲ್ಲೇಖನ ಮರಣದ ತಯಾರಿ ಮಾಡ್ಕೊಳ್ಳಿ. ಜೈನರಿದ್ದೀರಾ? ಜೈನರಂತಂದ್ರೆ ಏನು? ಜಯಿಸುವ ಇಚ್ಛೆ ಉಳ್ಳವರೇ ಜೈನರು. ಏನೇನು ಜಯಿಸೋದಿದೆ? ಮಿಥ್ಯಾತ್ವ, ಅಜ್ಞಾನ, ಇಂದ್ರಿಯಗಳು, ಕರ್ಮಗಳು. ಮಿಥ್ಯಾತ್ವ, ಅಜ್ಞಾನ, ಕಷಾಯಗಳು, ಇಂದ್ರಿಯಗಳು, ಕರ್ಮಗಳು, ಇವುಗಳನ್ನು ಜಯಿಸೋದಿದೆ. ಜಯಿಸುವ ದಾರಿಯಲ್ಲಿ ಹೊಂಟ್ರಿ ಅಂತಂದ್ರೆ ಹೊಂಟ್ರಿ, ಜಯಿಸ್ಕೊಂಡು ಬರ್ರಿ ನಾಳೆ ತನಕ. ಜಯಿಸುವ ದಾರಿಯಲ್ಲಿ ನಾವು ನಡೆದಿದ್ದೇವೆ ಅಂತಂದ್ರೆ ಜೈನರು. ಜಯಿಸ್ತಾ ಇಲ್ಲ ಅಂತಂದ್ರೆ, ಜಯಿಸುವ ಇಚ್ಛೆನೂ ಇಲ್ಲ, ಯಾವ ಲಕ್ಷ್ಯನೂ ಇಲ್ಲ, ಗುರಿ ಇಲ್ಲ ಅಂತಂದ್ರೆ ನಾವು ಜೈನರನ್ನಿಸಿಕೊಳ್ಳಿಕ್ಕೆ ಯಾವ ಪಾತ್ರತೆಯೂ ಇಲ್ಲ. ಅದಕ್ಕಾಗಿ ಸಮಾಧಿ, ಸಾಧು ಸಮಾಧಿ ಅಂದರೆ ಒಳ್ಳೆಯ ಸಮಾಧಿ, ಅಥವಾ ಸಾಧುಗಳ ಸಮಾಧಿ, ಸಜ್ಜನರ ಸಮಾಧಿ ಮರಣ. ಯಾರು ಸಮಾಧಿ ಮರಣವನ್ನ ಮಾಡಿಕೊಳ್ತಾ ಇದ್ದಾರೆ ಅಂಥವರ ಬಳಿಯಲ್ಲಿ ಹೋಗಬೇಕು, ಅನುಭವ ತಗೊಳ್ಬೇಕು. ಕೊನೆಯ ಸಮಯದಲ್ಲಿ ಎಂಥ ಪರಿಣಾಮಗಳಾಗ್ತವೆ ಜೀವಕ್ಕೆ ಅನ್ನುವಂತಹ ಇದಾಗ್ತದೆ, ಅನುಭವ ಬರ್ತದೆ. ಅವರು ಸೇವೆ ಮಾಡಬೇಕು, ಸಾಧುಗಳ ಸೇವೆ ಮಾಡಿ, ಸಲ್ಲೇಖನ ತಗೊಂಡಿರತಕ್ಕಂಥ ಸಾಧುಗಳ ಸೇವೆಯಲ್ಲಿ ನಾವು ತೊಡಗಬೇಕು. ಅವರ ನಿಕಟ ಅವಸ್ಥೆಯಲ್ಲಿರಬೇಕು, ಅವರ ಸಮೀಪದಲ್ಲಿರಬೇಕು. ಮುನಿಗಳಿದ್ರು ಅಂತಂದ್ರೆ ನಿಮಗೆ ಸಮೀಪ ಬರುಗೊಡಲ್ಲ, ಮುನಿಗಳ ಹತ್ತಿರ ಹೋಗೋದು ಕಷ್ಟ. ಯಾಕಂದ್ರೆ ಆ ಸಂಯಮಿಗಳು ಕೊನೆಯ ಸಮಯದಲ್ಲಿ ಸಮೀಪ ತಗೊಳ್ಳಲ್ಲ, ನಿಯಮಿದೆ. ಇನ್ನು ಸಾಧು ಸಮಾಧಿ ಅಂತಂದ್ರೆ ಶ್ರಾವಕರ ಸಮಾಧಿಯನ್ನು ಮಾಡಿಸಬಹುದು. ಪ್ರತಿಮಾಧಾರಿಗಳ ಸಮಾಧಿ ಮರಣವನ್ನ ಮಾಡಿಸಬಹುದು, ಮುನಿಗಳು ಮಾಡಿಸಬಹುದು. ಆದರೆ ಮುನಿಗಳು ಸಮಾಧಿ ತಗೊಂಡಿದ್ರು ಅಂತಂದ್ರೆ ಶ್ರಾವಕರನ್ನ ಸಮೀಪ ಬರಗೊಡಲ್ಲ. ಇನ್ನು ಅವರು ಆಹಾರ ಕೊಡಬಹುದು, ಮೇಲಿನ ವ್ಯವಸ್ಥೆಯನ್ನು ಮಾಡಬಹುದು ಅಷ್ಟೇ ವಿನಃ ಅವರಿಗೆ ಬೋಧನೆ ಮಾಡತಕ್ಕಂತಹ ಕಾರ್ಯ ಶ್ರಾವಕರು ಮಾಡಲಿಕ್ಕೆ ಅಧಿಕಾರ ಇಲ್ಲ. ಮುನಿಗಳೇ ಬೋಧನೆ ಮಾಡಬೇಕು. ಮುನಿಗಳೇ ಅವರ ಪರಿಣಾಮಗಳನ್ನು ಸಮಾಲಿಸಿಕೊಂಡು ಸಲ್ಲೇಖನ ಮರಣದ ಕಡೆಗೆ ಅವರ ಮನಸ್ಸನ್ನು ಆಕರ್ಷಿತಗೊಳಿಸಬೇಕು. ಇದು ಅವಶ್ಯಕ. ಸಲ್ಲೇಖನ ಮರಣವನ್ನ ಮಾಡಿಕೊಳ್ತಕ್ಕಂತಹ ಲಕ್ಷ್ಯ, ಗುರಿ ಇಟ್ಕೋಬಾರದು? ಬೇಕೇನಂತ? ನಿಮಗೂ ಬೇಕೇನ? ಸಲ್ಲೇಖನ ಬೇಕು ಅಂತಂದ್ರೆ ಇವತ್ತು ಶುರು ಮಾಡೋದು. ಇವತ್ತು ಶುರು ಏನು? ಮೊದಲು ಶುದ್ಧ ಭೋಜನ ಮಾಡಿ, ಶುದ್ಧ ಭೋಜನ ಊಟ ಮಾಡೋದನ್ನ ಕಲ್ತ್ಕೊಳ್ಳಿ. ಈ ಸಂಸ್ಕಾರ ಬರಲಿ, ಮನೆಯಲ್ಲಿ ಎಲ್ಲರಿಗೂ ಬರಲಿ. ಯಾಕಂದ್ರೆ ಸಲ್ಲೇಖನ ನಿಮ್ಗೆ ಅಷ್ಟೇ ಒಬ್ಬರಿಗೆ ಬೇಕಂತಲ್ಲ, ಸಲ್ಲೇಖನ ಯಾರ್ಯಾರಿಗೆ ಬೇಕು? ಮನೆ ಮಂದಿಗೆ ಎಲ್ಲರಿಗೂ ಬೇಕಲ್ಲ. ಯಾರಾದ್ರೂ ಒಬ್ರು ಮನೆಯೊಳಗೆ ತೀರ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವಾಗ ನೀವು ಮೊದಲು ಏನು ವಿಚಾರ ಮಾಡ್ತೀರಿ? ಸಲ್ಲೇಖನ ಮರಣ ಆಗ್ಲಿ, ಒಳ್ಳೆಯದು ಮರಣ ಆಗ್ಲಿ ಅಂತ ವಿಚಾರ ಮಾಡ್ತೀರಲ್ಲ. ಅಶುದ್ಧ ಭೋಜನ ಮಾಡಿದ್ದೀರಾ ಇಡೀ ಜೀವನ, ಸಲ್ಲೇಖನ ಮರಣದ ವಿಚಾರ ಮಾಡಿದ್ರೆ ಏನು ಫಲ ಐತಲ್ಲಿ? ತಪ್ಪಿದೆ. ಸಲ್ಲೇಖನಾದ ನೆನಪನ್ನು ತಗೊಳ್ಬೇಡಿ. ನಮ್ಮ ಆಚಾರ ವಿಚಾರ, ಭೋಜನ ಶುದ್ಧಿ ಉಳಿಸಿಕೊಂಡಿಲ್ಲ ಅಂತಂದ್ರೆ ಕೊನೆಗೆ ಸಲ್ಲೇಖನ ಮರಣ ಮಾಡಿಕೊಳ್ಳೋದು, ವಿಚಾರ ಮಾಡೋದು ತಪ್ಪಿದೆ. ಸ್ವಲ್ಪ ಪರಿಶ್ರಮ ಆಗ್ತದೆ, ಪ್ರಮಾದ ಬಿಟ್ರೆ ಎಲ್ಲ ಸಾಧ್ಯ. ಮೊದಲನೇ ಕಾರ್ಯ ಏನು? ಬಾವಿಯ ನೀರು ಬಳಸ್ಕೊಂಡು, ಮಲ್ಲಾಪತ್ರ ಬಾವಿ ಶುರುವಾಗೈತಿ, ಬಂದಿರ್ತದ. ಯಾಕೆ ಬಂದಾಯ್ತು? ಟಂಕಿ ಎಲ್ಲ ಬಂದು ಅಲ್ಲ, ಮನೆಗೆ ಚಾವಿ ಬಂತಲ್ಲ.
ಜೀವ ಸಾಯ್ತವು, ಏನು ವಿಕಲ್ಪ ಇಲ್ಲ. ಸತ್ರ ಸಾಯ್ಲಿ, ದಯ ಇಲ್ಲ, ಕರುಣಾ ಇಲ್ಲ. ಟಂಕಿಯಲ್ಲಿ ಬಂದಿರತಕ್ಕಂಥ ನೀರಿನಲ್ಲಿ ಎಷ್ಟು ಜೀವಗಳು ಸಾಯ್ತವೆ. ಮಷೀನ್ ಜಗ್ಗಿ ಆ ಟಂಕಿಗೆ ನೀರನ್ನು ಕಳಿಸಬೇಕು ಅಂತಂದ್ರೆ ಮಷೀನ್ನಲ್ಲಿ ಒಂದು ಜೀವಿತ ಉಳಿದೂ ಇಲ್ಲ. ಒಂದು ನೀರಿನ ಹನಿಯಲ್ಲಿ 4,36,334 ಎಷ್ಟು ಜೀವವು. ಒಂದು ನೀರಿನ ಹನಿಯಲ್ಲಿ ಎಷ್ಟಿವೆ ಅಂದ ಮೇಲೆ 36,450 36,450 ಜೀವಗಳಿವೆ ಅಂತೆ. ಆಮೇಲೆ ಟಂಕಿಯಲ್ಲಿ ಎಷ್ಟು ಜೀವಗಳು ಸತ್ತಿರಬೇಕು. ಒಂದು ನೀರಿನ ಹನಿಯನ್ನು ನಾವು ಸೋಸಲಿಲ್ಲ ಅಂತಂದ್ರೆ ಅಷ್ಟು ಜೀವ ಸಾಯ್ತವೆ. ನೀರನ್ನು ಸೋಸಿ ಬಳಸಿಕೊಳ್ಳುವುದು ಅತಿ ಮುಖ್ಯ ಸಲ್ಲೇಖನ ಮರಣಕ್ಕಾಗಿ. ಮೊದಲೇನು ಪದ್ಧತಿ ಇತ್ತು ಅದು ಸರಿ ಇತ್ತು. ಅದನ್ನು ಬಿಟ್ಟರು ಮಲಾಪತ್ರ ಬಾಯಿ ಮುಚ್ಚಿದ್ರು, ಚಾವಿ ಬಂದು ಅದನ್ನ ನೀರು ಬಳಸ್ಕೋಕತ್ರು. ಮತ್ತದು ಹೊಳೆಯ ನೀರು ಇವತ್ತಿನ ಕಾಲದಲ್ಲಿ ಅತ್ಯಂತ ಪ್ರದೂಷಿತ. ಹೊಳೆ ನೀರು ಚಲೋ ಇಲ್ಲ. ಎಷ್ಟು ಕೆಮಿಕಲ್ ಮಿಕ್ಸ್ ಇದೆ ಅದರೊಳಗೆ. ಎಲ್ಲಾ ಫ್ಯಾಕ್ಟರಿ ಮಾಲ್ ಅಲ್ಲಿ ಬರ್ತೈತಿ. ಎಲ್ಲಾ ಗಟಾರಿಗಳ 24 ತಾಸು ಗಟಾರಿ ಹರಿತಾ ಇದ್ದಾವೆ. ಈಗ ಎಲ್ಲಾ ತೊಳ್ಕೊಂಡು ನದಿಯೊಳಗೆ ಹೋಗಿರ್ತದೆ. ಈ ಊರಿನಿಂದ ಆ ಊರಿಗೆ, ಆ ಊರಿನಿಂದ ಆ ಊರಿಗೆ ಎಲ್ಲಾ ಗಟಾರಿಗಳು. ಲಾಸ್ಟ್ ಊರು ಏನಿರ್ತದೆ ಅಲ್ಲ, 100 ಊರಿನ ಗಟಾರಿಗಳು ಲಾಸ್ಟ್ ಊರಿಗೆ ಸಿಗ್ತಾವೆ. ಎಷ್ಟು ಪ್ರದೂಷಣ ಇದೆ ನದಿ ನೀರಿನಲ್ಲಿ. ನದಿ ನೀರು ಎಂದೂ ಕುಡಿಬಾರದು. ಬಾವಿ ನೀರನ್ನೇ ಬಳಸಿಕೊಳ್ಬೇಕು. ಇಲ್ಲ ಅಂತಂದ್ರೆ ಮಳೆ ನೀರನ್ನ ಸ್ಟಾಕ್ ಮಾಡ್ಕೊಳ್ಳಿ, ಕುಡಿ ಪೂರ್ತಿ. ಒಂದು ಟಂಕಿ ಮಾಡ್ಕೊಳ್ಳೋದು, ಕುಡಿಯಲಿಕ್ಕೆ ಉಪಯೋಗಿಸೋದು. ಆಹಾರ ತಯಾರು ಮಾಡಲಿಕ್ಕೆ, ಕುಡಿಯಲಿಕ್ಕೆ, ಎರಡಕ್ಕೆ ಉಪಯೋಗಿಸಿದ್ರೆ ಮುಗೀತು. ಆಮೇಲೆ ಈ ಹೊಳೆ ನೀರನ್ನ ಬಟ್ಟೆ ಒಗಿಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಬಾಂಡಿ ತೊಳೆಯಲಿಕ್ಕೆ, ತಿಕ್ಕಲಿಕ್ಕೆ, ಇಂಥದಕ್ಕಾಗಿ ಉಪಯೋಗಿಸಬಹುದು. ಆದರೆ ನಮಗೆ ಕುಡಿಯಲಿಕ್ಕೆ ಮತ್ತು ಆಹಾರ ತಯಾರು ಮಾಡಲಿಕ್ಕೆ ಎಂಥ ನೀರು ಬಳಸ್ಕೋಬೇಕು? ಬಾವಿ ನೀರ. ಅಂದಾಗ ಪ್ರತಿಮಾಧಾರಿ ಆಗಬಹುದು. 5ನೇ ಗುಣಸ್ಥಾನದವರಿಗೆ ಸಲ್ಲೇಖನ ಮರಣ ಇದೆ, ಕೆಳಗಿನವರಿಗೆ ಇಲ್ಲ. ಇನ್ನು ಕೊನೆಯಲ್ಲಿ ನಮೋಕಾರ ಮಂತ್ರ ಹೇಳ್ತಾ ಹೋಗೋದು ಒಂದಿದೆ. ಆದರೆ ಅದು ಸಲ್ಲೇಖನ ಮರಣ ಅಲ್ಲ. ಶಾಂತಿಯಿಂದ ಪ್ರಾಣ ಬಿಡೋದು ಮಿಥ್ಯಾದೃಷ್ಟಿ ಜೀವಿಗಳಿಗೂ ಇದೆ, ಅವಿರತ ಸಮ್ಯಕ್ ದೃಷ್ಟಿ ಜೀವಿಗಳಿಗೂ ಇದೆ. ಸ್ವರ್ಗದಲ್ಲಿ ಸಮ್ಯಕ್ ದೃಷ್ಟಿ ದೇವತೆಗಳಿದ್ದಾರೆ, ಇದಾರಿಲ್ಲ. ಕೊನೆಗೆ ಸಾಯುವಾಗ ಅವರೇನು ಸಲ್ಲೇಖನ ಮರಣ ತಗೋತಾರೋ? ಸಲ್ಲೇಖನ ಮರಣ ಅಂದ್ರೆ 5ನೇ ಗುಣಸ್ಥಾನ. ಸ್ವರ್ಗದಲ್ಲಿ 5ನೇ ಗುಣಸ್ಥಾನ ಇದೆ? ಇಲ್ಲ. ಅಂದಮೇಲೆ ಸಲ್ಲೇಖನದ ವಿಕಲ್ಪ ಇರ್ತದೆ ಏನು ಅವರಿಗೆ? ಇಲ್ಲ. 4ನೇ ಗುಣಸ್ಥಾನದವರಿಗೆ ಸಲ್ಲೇಖನದ ವಿಕಲ್ಪ ಇಲ್ಲವೇ ಇಲ್ಲ. ನರಕದಲ್ಲೂ ಕೂಡ 4ನೇ ಗುಣಸ್ಥಾನ ಇದೆ. ಆಮೇಲೆ ಕೊನೆಯಲ್ಲಿ ಸಲ್ಲೇಖನ ಮರಣ, ಸಾಯುವುದು ಸಲ್ಲೇಖನ ಮರಣ ಏನು? ಅಲ್ಲೆಲ್ಲಿ ಸಲ್ಲೇಖನ? ಸ್ವರ್ಗದಲ್ಲಿ ಸ್ವಲ್ಪ ವಿಚಾರನೂ ಮಾಡಬಹುದು, ನರಕದಲ್ಲಿ ಅದೂ ಇಲ್ಲ. ಸಾಯುವ ಕೊನೆಯ ಟೈಮ್ವರೆಗೆ ಮಹಾಯುದ್ಧ ನಡೆದಿರ್ತದೆ. ಆ ಯುದ್ಧದ ಕಾಲದಲ್ಲಿ ಸಾಯಬೇಕು ಅವರು. ಯಾವಾಗಲೂ ಸಂಕ್ಲೇಶ ಪರಿಣಾಮ, ಯಾವಾಗಲೂ ಕಷಾಯ, ತೀವ್ರ ಅಶುಭ ಲೇಷೆ, ಅದರಲ್ಲೇ ಮರಣ ಹೊಂದಿ ಅಲ್ಲಿಂದ ಹೊಂಟು ಬರಬೇಕು. ಸಮ್ಯಕ್ತು ಸಹಿತ ಮರಣಿದೆ ನರಕದಲ್ಲಿ. ಸ್ವರ್ಗದಲ್ಲೂ ಸಮ್ಯಕ್ತು ಸಹಿತ ಮರಣ ಇದೆ. ಅವ್ರಿಗೆ ಯಾರಿಗೂ ಸಲ್ಲೇಖನ ಮರಣ ಇಲ್ಲ. ಶಾಂತಿ ಮರಣ ಅವಶ್ಯ ಇದೆ. ಶಾಂತಿ ಮರಣದಲ್ಲಿ ಸಲ್ಲೇಖನ ಮರಣದಲ್ಲಿ ಏನು ವ್ಯತ್ಯಾಸ? ಎರಡೂ ಒಂದೇ ಏನು? ಶಾಂತಿ ಮರಣ ಅಂತಂದ್ರೆ ಎಲ್ಲಾ ಮನಸ್ಸನ್ನ
ಮನಸ್ಸಿನ ವಿಕಲ್ಪಗಳನ್ನು ಬಿಟ್ಟು ಭಗವಂತರ ಸ್ಮರಣೆ ಮಾಡ್ತಾ ಮಾಡ್ತಾ ಆತ್ಮ ಧ್ಯಾನ ಮಾಡ್ತಾ ಮಾಡ್ತಾ ಸಾಯುವುದಕ್ಕೆ ಶಾಂತಿ ಮರಣ ಅಂತಾರೆ. ಶಾಂತಿ ಮರಣವನ್ನು ಯಾರೂ ಮಾಡಿಕೊಳ್ಬಹುದು. ಮಿಥ್ಯಾದೃಷ್ಟಿ ಜೀವಿಗಳು ಮಾಡ್ಕೋಬಹುದು, ಸಮ್ಯಕ್ ದೃಷ್ಟಿ ಜೀವಿಗಳು ಮಾಡ್ಕೋಬಹುದು. ಸಲ್ಲೇಖನ ಮರಣ ಬೇಕು ಅಂತಂದ್ರೆ ಜೀವನದಲ್ಲಿ ನಾವು ವ್ರತಗಳನ್ನು ಪಾಲನೆ ಮಾಡಿರಬೇಕು. ವ್ರತಗಳು ಅಂದರೆ ಮಂದಿರ, ಸಲ್ಲೇಖನ ಅಂದರೆ ಶಿಖರಲ್ಲ, ಕಳಸ. ಕಳಸ. ಸಲ್ಲೇಖನ ಅಂದ್ರೆ ಕಳಸ. ಈ ಕಳಸ ಇಟ್ಟುಕೊಂಡು ಮರಣ ಮಾಡಿಕೊಳ್ಳುವವರಿಗೆ ಹೆಚ್ಚಿಂದ ಹೆಚ್ಚು 3 ಭವ, 8 ಭವ ಮತ್ತು ಕಡಿಮೆಯಿಂದ ಕಡಿಮೆ 3 ಭವದಲ್ಲಿ ಮುಕ್ತಿಯನ್ನು ಪಡಿತಾರೆ. ಮಧ್ಯದಲ್ಲಿ 8 ಭವಗಳಿದ್ರೂ ಕೂಡ ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳುವುದಿಲ್ಲ. ಆ ಜೀವಿಗೆ ಒಂದು ಪುರುಷ ಪರ್ಯಾಯ ಮಾತ್ರ ಸಿಗುತ್ತೆ. ದೇವಗತಿಗೆ ಹೋಗ್ಬೋದು, ಪುನಃ ಮನುಷ್ಯಗತಿಗೆ ಬರಬಹುದು. ದೇವಗತಿಗೆ ಹೋಗ್ಬೋದು, ಪುನಃ ಮನುಷ್ಯಗತಿಗೆ ಬರಬಹುದು. ಈ ತರ 8 ಭವಗಳನ್ನು ಮಾಡಿಕೊಂಡು ಜೀವ ಕೊನೆಯ ಭವದಲ್ಲಿ ನಿಯಮದಿಂದ ಪ್ರಥಮ ಸಂವಹನವನ್ನು ಹೊಂದಿ ಮನುಷ್ಯ ಆಗಿ ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು ಮುನಿಯಾಗಿ ತಪಸ್ಸನ್ನು ಆಚರಿಸಿ ಪಂಡಿತ ಮರಣವನ್ನ ಮಾಡಿಕೊಂಡು ಮುಕ್ತಿಗೆ ಹೋಗುತ್ತೆ. 8ನೇ ಭಾವದಲ್ಲಿ 8 ಭಾವ ಉಳಿದಿವೆ ಅಂತಂದ್ರೆ 8ನೇ ಭಾವದಲ್ಲಿ ನಿಶ್ಚಿತ ದಿಗಂಬರ್ ಮುನಿಯಾಗಿ ಆಗ್ತಾನೆ. ರಾವ್ ಸಾಬ್ ಏನ್ ಮಾಡ್ತಿ? ಪ್ರತಿಮಾಧಾರಿ ಆಗಿಬಿಡು. ಶುದ್ಧ ನೀರ ಮನಿ ಮುಂದ ಬಾವೈತಿ. ಎಲ್ಲಾರ್ದು ಕಾಲು ಹಿಡಿದು ಜಗ್ನಿ, ಅವರು ಪ್ರತಿಮಾಧಾರಿ ಆಗ್ತಾರು, ನೀನು ಆಗ್ತಿ. ನಿಂಗೂ ಮರಣ ಒಳ್ಳೆಯದು, ಅವ್ರಿಗೂ ಮರಣ ಒಳ್ಳೆಯದು. ಇವತ್ತ ಕೊಡೋಣ, ಇವತ್ತು ತಗೊಂಡು ಬಿಡ್ನಿ ನಿಯಮ. ಮಣಿ ಮುಂದೆ ಬಾವಿ ಐತಿ, ಆ ಬಾವಿ ನೀರು ಸೋಸಿ ಉಪಯೋಗಿಸ್ಕೊಳ್ಳೋದು, ಹಿಟ್ಟಿನ ಮರ್ಯಾದೆ ಅಷ್ಟು ಕಾಯ್ಕೊಳ್ಳೋದು 2 ವಿಷಯ ಎಲ್ಲಾರ್ಗಿ. ಒಂದ್ ಸ್ವಲ್ಪ ನೀರು ದೂರ ಆದ್ರೆ ಏನು ಅಡ್ಡಿ ಇಲ್ಲ, ತಂದುಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಹೋಗಿ ತರೋದು, 1 ಕೊಡ 2 ಕೊಡ ಹತ್ತವು, ಸೈಕಲ್ ತಗೊಂಡು ಹೋಗೋದು ನಡೀತದೆ ಅಲ್ಲ. ರಾಮ್ ಸಾಬ್ ತಗೋತಿ, ನೀ ಅಂತೂ ಕೂತಾ ಇರ್ತಿ, ಸಾಮಾಯಿಕನು ಮಾಡಬಹುದು. ಪ್ರತಿಮಾಧಾರಿ ಆಗಿಬಿಡಲ್ಲ, ಆಗಿಬಿಡ. ಸಮ್ಯಕ್ ದೃಷ್ಟಿ ಅಂತೂ ಇದ್ದ ಇದಿ ಇಲ್ಲ. ರಾವ್ ಸಾಬ್ ಸಮ್ಯಕ್ ದೃಷ್ಟಿಯಾಗಿ 5 ವರ್ಷ ಆಯ್ತು. ಹಿಂದಿನ ಚಾತುರ್ಮಾಸದಾಗ ಸಮ್ಯಕ್ ದೃಷ್ಟಿಯಾಗಿದೆ. ಮಿಥ್ಯಾತು ಬಿಟ್ಟಿದ್ದಾನೆ ಎಲ್ಲ. ಪೈಲ ಸೈಕಲ್ ತಗೊಂಡು ಎಲ್ಲ ಕಡೆ ಹೋಗ್ತಿದ್ದ. ಯಾವ್ದ್ರ ಒಂದು ದೇವ್ರು ನನಗೆ ಚಲೋ ಮಾಡ್ಲಿ ಅಂತ ಅಪೇಕ್ಷೆ ಇತ್ತು. ಈಗಿಲ್ಲ, ಒಂದೇ ದೇವ್ರು ನಂಗೆ ಚಲೋ ಮಾಡ್ದಿಕ್ಕೆ ಅನ್ನೋದು ವಿಶ್ವಾಸ ಆಗ್ಬಿಟ್ಟಿ. ನಮಗೂ ಒಳ್ಳೆಯದನ್ನ ಮಾಡ್ತಕ್ಕಂಥ ದೇವರು ಯಾವುದು? ವೀತರಾಗಿ ದೇವರು. ಇದೇ ಒಳ್ಳೇದು ಮಾಡೋದು ನಮಗೆ. ನಮ್ಮ ಸಲ್ಲೇಖನ ಮರಣಕ್ಕೆ ಕಾರಣ ಆಗಲಿಕ್ಕೆ ಇದು ಸಾಧ್ಯವಾದ. ಸಲ್ಲೇಖನ ಇಲ್ಲದಂತಹ ಜೀವಗಳು, ಸಲ್ಲೇಖನ ಇಲ್ಲದೆ ಮರಣ ಮಾಡಿಕೊಂಡವರು 4 ಗತಿಗೆ ಹೋಗಬಹುದು. 4 ಗತಿ ಇವೆ ಅವರಿಗೆ. ಮುನಿ ಅವಸ್ಥೆದೊಳಗೆ ಹೇಳ್ತಾ ಇದ್ದೀವಿ. ಮುನಿ ಅವಸ್ಥೆಯಲ್ಲಿ ಇದ್ದಂತ ಮತ್ತು ಗುಣಸ್ಥಾನ 1ನೇ ಗುಣಸ್ಥಾನ ಇದ್ದಂತ ಮುನಿಗಳಿಗೆ ಬಾಲ ಮರಣ ಇದೆ. ಈ ಮರಣದಿಂದ 4 ಗತಿಗೆ ಹೋಗಬಹುದು. ಭಾವಲಿಂಗಿ ಮುನಿಗಳಿಗೆ 6ನೇ 7ನೇ ಗುಣಸ್ಥಾನ ಇರ್ತದೆ.
ಭಾವಲಿಂಗಿ ಮುನಿಗಳಿದ್ರು ಅಂತಂದ್ರೆ ಆಕಸ್ಮಿಕ ಮರಣ ಆದರೂ ಕೂಡ ಅವರಿಗೆ ಸಲ್ಲೇಖನ ಮರಣ ಇದೆ. ಆಕಸ್ಮಿಕ ಮರಣದಲ್ಲೂ ಸಲ್ಲೇಖನ ಮರಣ ಇದೆ. ಯಾಕಂದ್ರೆ ಮುನಿಗಳು ನೋಡಿ ಏನ್ ತ್ಯಾಗ ಮಾಡೋರಿದ್ದಾರೆ, ತ್ಯಾಗ ಮಾಡುವಂಥದ್ದು ಏನೂ ಉಳಿದಿಲ್ಲ. ಆಮೇಲೆ ಉಳಿದಿಲ್ಲ ಅಂದಮೇಲೆ ಕೊನೆಗೆ ಏನ್ ಮಾಡೋದಿದೆ, ಕೇವಲ ಶರೀರದ ಮೋಹವನ್ನ ತ್ಯಾಗ ಮಾಡೋದಿದೆ. ಕೃಷಿ ಮಾಡತಕ್ಕಂಥ ಅವಕಾಶ ಸಿಗಲಿಲ್ಲ. ಕ್ರಮೇಣ ಶರೀರವನ್ನ ಕೃಷಿ ಮಾಡಬೇಕು ಅಂತಂದ್ರೆ ಸಮಯ ಬೇಕಾಗ್ತದೆ, ಅದು ಸಿಗಲಿಲ್ಲ. ಏಕಾಏಕಿ ಮರಣದ ಕಾಲ ಬಂತು. ಏಕಾಏಕಿ ಬಂತಂದ್ರೂ ಕೂಡ ಒಳ್ಳೆಯದದು, ಆದರೆ ತಯಾರಿ ಇರಬೇಕು. ಕೊನೆಯ ಸಮಯದಲ್ಲಿ ಪ್ರಜ್ಞೆ ಇರಬೇಕು. ಎಚ್ಚರಿಕೆ ಇರಬೇಕು. ಎಲ್ಲ ಆಹಾರ ಪಾನೀಯಗಳನ್ನ ಶರೀರದ ಸ್ಥಿತಿಯನ್ನು ನೋಡಿಕೊಂಡು ಆ ದಿವಸ ತ್ಯಾಗ ಮಾಡಬೇಕು. ಒಂದು ದಿವಸ ತ್ಯಾಗ ಮಾಡಿದರೂ ಮತ್ತು 1 ಗಂಟೆ ಕಾಲದ ನಂತರ ಮರಣ ಆದ್ರೂ ಕೂಡ ಅದು ಸಲ್ಲೇಖನ ಮರಣ ಇದೆ, ಪಂಡಿತ ಮರಣ ಇದೆ. ಅದು ತತ್ಕಾಲ್ ಪ್ರಜ್ಞೆ ಇತ್ತು ಅಂತಂದ್ರೆ ತತ್ಕಾಲ್ ಸಂಕಲ್ಪ ಮಾಡ್ಕೋಬೇಕು. ಆಯು ಕರ್ಮದ ಕ್ಷಯ ಏಕಾಏಕಿ ಆಗುವಾಗ, ಹಾರ್ಟ್ ಅಟ್ಯಾಕ್ ಆಗುವಾಗ ಏಕಾಏಕಿ ಏನು ಏಕ್ದಮ್ ಸಾಯ್ತಾನೇನು, ಲೈಟ್ ಆರ್ದಂಗ ಸಾಯ್ತಾ ಇರೋದು ಸ್ವಲ್ಪ ಗೊತ್ತಾಗ್ತದಿಲ್ಲ. ಅಂತರ್ಮುಹೂರ್ತ ಕಾಲ ಆದರೂ ಜೀವಿತ ಇರ್ತಾನೆ ಮನುಷ್ಯ. ಗೊತ್ತಿಲ್ಲ, ತಗೊಂಡು ನಮ್ಗೇನ್ ಮಾಡೋದಿದೆ. ಆಯು ಯಾರಿಗೂ ಗೊತ್ತಾಗುಲ್ಲ. ಸಲ್ಲೇಖನ ತಕ್ಕೊಂಡು ನಂತರನೂ ಗೊತ್ತಾಗುಲ್ಲ ಯಾರಿಗೆ ಯಾವ ದಿವಸ ಆಗ್ಬೋದು ಅನ್ನೋದು. ಇನ್ನು ಏಕಾಏಕಿ ಆಗ್ತವಲ್ಲ, ಏನಾದರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಬಿಮಾರಿ ಆಯ್ತು, ಅದು ಗೊತ್ತಾಗ್ತದೆ ಅಲ್ಲ. ಅಂತರ್ ಮುಹೂರ್ತ ಮೊದಲು ಗೊತ್ತಾದ್ರೆ ಸಾಕು. ನಾವೆಲ್ಲ ಆಹಾರ ಪಾನೀಯಗಳನ್ನ ತ್ಯಾಗ ಮಾಡ್ತೀವಿ ಜೀವನ ಪರ್ಯಂತ. ಸಲ್ಲೇಖನ ಹೌದು. ಹೌದು, ಬಾಲ್ ಪಂಡಿತ್ ಮರಣ. ಬಾಲ್ ಅಲ್ಲ, ಪ್ರತಿಮಾ ಇದ್ರೇನೆ ಬಾಲ್ ಪಂಡಿತ್ ಮರಣ. ಇಲ್ಲ ಆಯ್ತಂದ್ರೆ ಬಾಲ್ ಮರಣ. ಪ್ರತಿಮಾ ಸಮ್ಯಕ್ ದೃಷ್ಟಿ ಇತ್ತು ಅಂತಂದ್ರೆ ಬಾಲ್ ಮರಣ. ಮತ್ತೆ ಸಮ್ಯಕ್ ದರ್ಶನೂ ಇಲ್ಲ, ಪ್ರತಿಮಾನೂ ಇಲ್ಲ ಅಂತಂದ್ರೆ ಬಾಲ್ ಮರಣ. ನೋಡಿ, ಮುನಿಗಳು 28 ಮೂಲ ಗುಣಗಳನ್ನು ಪಾಲನೆ ಮಾಡ್ತಿರ್ತಾರೆ. ಪಂಚ ಮಹಾವೃತಗಳು ಇವು ದ್ರವ್ಯ ಮಹಾವೃತಗಳು 1ನೇ ಗುಣಸ್ಥಾನದಲ್ಲೂ ಕೂಡ ಇವೆ. 1ನೇ ಗುಣಸ್ಥಾನದಲ್ಲಿ ಇವೆ ಅಥವಾ ಇಲ್ಲ? ವೃತ ಸಹಿತ ಮರಣ ಆಗ್ತಾ ಇದೆ. ಅದಕ್ಕೆ ಸಲ್ಲೇಖನ ಮರಣ ಯಾಕಿಲ್ಲ? ಎಲ್ಲಾ ವೃತ್ತಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ 1ನೇ ಗುಣಸ್ಥಾನದ ಮುನಿಗಳು. ದ್ರವ್ಯಲಿಂಗಿ ಇದ್ದಾರೆ. ದ್ರವ್ಯಲಿಂಗಿ ಅಂತಂದ್ರೆ ದ್ರವ್ಯ 28 ಮೂಲ ಗುಣಗಳನ್ನ ಪಾಲನೆ ನಿಯಮದಿಂದ ಮಾಡೇ ಮಾಡ್ತಾರೆ ಅವರು. ಭಾವವೃತ ಇಲ್ಲ ಅಷ್ಟೇ. ಭಾವವೃತ ಇಲ್ಲ ಅಂತಂದ್ರೆ ಸಂಯಮ ಇಲ್ಲ, ಭಾವವೃತ ಇಲ್ಲ ಅಂತಂದ್ರೆ ಸಮ್ಯಕ್ ದರ್ಶನ ಇಲ್ಲ. 1ನೇ ಗುಣಸ್ಥಾನ ಇದೆ. ಇನ್ನು ಬಾಹ್ಯದಲ್ಲಿ ಶಾರೀರಿಕವಾಗಿ ಗ್ರಹಣ ಮಾಡಿರ್ತಕ್ಕಂಥ ವೃತ್ತಗಳು ಇವು ಏನೂ ಕಾರ್ಯಕಾರಿ ಅಲ್ಲ. ಇನ್ನು ಇದರಿಂದ ಮಂದಕಶಾಹಿಯಾಗಿ ಮರಣ ಮಾಡಿಕೊಳ್ಳಬಹುದು. ಮಂದಕಶಾಹಿಯಾಗಿ ಶಾಂತಿಯಿಂದ ಶಾಂತಿಯುತವಾದ ಮರಣ ಮಾಡಿಕೊಂಡ್ರೂ ಕೂಡ ಅದು ಬಾಲ್ ಮರಣ ಇದೆ. ಎಲ್ಲಾ ಶರೀರವನ್ನ ಕೃಷಿ ಮಾಡಿಕೊಂಡು ಮರಣ ಮಾಡಿಕೊಂಡ್ರೂ ಕೂಡ ಬಾಲ್ ಮರಣ ಇದೆ. ಅದು ಒಳ್ಳೆಯ ಮರಣ ಅಲ್ಲ. ಇನ್ನು ಇದರಿಂದ ಮಂದಕಶಾಹಿದಿಂದ ಮರಣ ಹೊಂದಿದೆ. ಆದ್ದರಿಂದ ಈ ಜೀವ ನಿಯಮದಿಂದ ದೇವಗತಿಗೆ ಹೋಗ್ತದೆ. ಮಂದಕಶಾಹಿ ಪರಿಣಾಮಗಳನ್ನ ಲೇಷ್ಯಗಳನ್ನ ಶುಭ ಇಟ್ಟುಕೊಂಡು ಮರಣ ಮಾಡಿಕೊಳ್ತದೆ. ಶುಭ ಪರಿಣಾಮದಿಂದ ಮರಣ ಆಯಿತು, ದೇವಗತಿಯಲ್ಲಿನೇ ಹೋಗಿದೆ. ದ್ರವ್ಯಲಿಂಗಿ ಮತ್ತು ಭಾವಲಿಂಗಿ ಈ 2 ಜನ ಮುನಿಗಳು ಒಂದಗತಿಯಲ್ಲಿ ಹೋಗ್ತಾರೆ, ದೇವಗತಿ. ಆದರೆ ಇದು ಬಾಲ್ ಮರಣ, ಅದು ಪಂಡಿತ್ ಮರಣ. 6ನೇ ಗುಣಸ್ಥಾನದಲ್ಲಿದ್ದಂಥವರಿಗೆ ಪಂಡಿತ್ ಮರಣ, 1ನೇ ಗುಣಸ್ಥಾನದಲ್ಲಿದ್ದಂಥವರಿಗೆ ಬಾಲ್ ಮರಣ. ಇನ್ನು ವೇಷಧಾರಿ ಮುನಿಗಳು 4 ಗತಿಗೆ ಹೋಗಬಹುದು.
ಮಂದ ಕಷಾಯ ಆಯ್ತು ಅಂದ್ರೆ ದೇವತಿಗೆ ಹೋಗ್ಬೋದು, ಆಗಲಿಲ್ಲ ಅಂತಂದ್ರೆ ನರಕ್ಕೂ ಹೋಗ್ಬೋದು ಸಂಕ್ಲೇಶ ಪರಿಣಾಮ ಆಗಿ, ಅಥವಾ ಪರಿಗ್ರಹಧಾರಿಯಾಗಿ ಕೊನೆಗೆ ಪರಿಗ್ರಹದಿಂದ ಸಂಕ್ಲೇಶ ಪರಿಣಾಮ ಆಗಿದೆ ಅಂತಂದ್ರೆ ತಿರ್ಯಂಚಿಗತಿಗೂ ಹೋಗ್ಬೋದು, ನಿಗೋದಕ್ಕೂ ಹೋಗ್ಬೋದು. ವೇಷಧಾರಿಗಳಿಗೆ ಮಾತ್ರ ನಿಗೋದಿದೆ, ದ್ರವ್ಯಲಿಂಗಿ ಮುನಿಗಳಿಗಿಲ್ಲ. ಭಾವಲಿಂಗಿ ಮುನಿಗಳಿಗೂ ಕೂಡ ನಿಗೋದಕ್ಕೆ ಹೋಗೋದು ಸಾಧ್ಯ ಇಲ್ಲ, ವೇಷಧಾರಿ ಮುನಿಗಳಿಗೆ. 9 ಸಲ್ಲೇಖನ ಮರಣ ಲಕ್ಷ್ಯದಲ್ಲಿಟ್ಟುಕೊಂಡು ಇವತ್ತೇನು ಸಂಕೇತ ಕೊಟ್ಟಿದ್ದೇವಲ್ಲ ಅದು ಹೆಚ್ಚಿಂದ ಹೆಚ್ಚು ಮನಿಗಳಲ್ಲಿ ಸ್ಟಾರ್ಟ್ ಆಗಬೇಕು. ಯಾವುದು? ಶುದ್ಧ ಭೋಜನ ಮಾಡುವುದು.